ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 697 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 20 ಮತ್ತು 21 ಮೇ 2024 ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಶಿಂಗೋ ಲಾ ಎಲ್ಲಿದೆ? ಸೊ ವೇರ್ ಈಸ್ ಶಿಂಗೋ ಲಾ ಲೊಕೇಟೆಡ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶಿಂಗೋ ಲಾವನ್ನ ನಮ್ಮ ಭಾರತ ದೇಶದಲ್ಲಿ ಲಡಾಖ್ ಮತ್ತು ಹಿಮಾಚಲ ಪ್ರದೇಶದ ನಡುವೆ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಶಿಂಗೋ ಲಾ ಯಾಕೆ ಸುದ್ದಿಯಲ್ಲಿದೆ ಅನ್ನೋದ್ರ ಬಗ್ಗೆ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಲುಕ್ ಅಟ್ ದಿಸ್ ಪಿಕ್ಚರ್. ಇಲ್ಲಿ ನಾವು ನಮ್ಮ ಭಾರತ ದೇಶದ ಮ್ಯಾಪ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಈ ಭಾಗವನ್ನ ನಾವು ಹಿಮಾಚಲ ಪ್ರದೇಶ ಅಂತ ಕರಿತೇವೆ. ಸೊ ಇಲ್ಲಿಂದ ಮೇಲಿರ್ತಕ್ಕಂಥ ಎಲ್ಲ ಭಾಗವನ್ನ ನಾವು ಲಡಾಖ್ ಅಂತ ಕರಿತೇವೆ. ಸೊ ಹಿಮಾಚಲ ಪ್ರದೇಶದಲ್ಲಿ ಮನಾಲಿ, ಸೊ ಈ ಪಾಯಿಂಟ್ ಇಂದ ಲಡಾಖ್ ನಲ್ಲಿ ಬರ್ತಕ್ಕಂಥ ಲೇವರೆಗೂ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಮಾರ್ಗವಿರುತ್ತೆ. ಆ ಮಾರ್ಗದ ಮಧ್ಯದಲ್ಲಿ ಒಂದು ಪಾಸ್ ಇರುತ್ತೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಶಿಂಕುನ್ ಲಾ ಅಂತ ಕರಿತೇವೆ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂದ್ರೆ ಶಿಂಗೋ ಲಾ ಅಂದ್ರೂ ಕೂಡ ಒಂದೇನೆ, ಅದಾದ್ಮೇಲೆ ಶಿಂಕುನ್ ಲಾ ಅಂದ್ರೂ ಕೂಡ ಒಂದೇನೆ. ಸೊ ಎರಡೂ ಕೂಡ ಪರ್ಯಾಯ ಹೆಸರುಗಳಾಗಿರ್ತವೆ. ಸೊ ಇಲ್ಲಿ ಮನಾಲಿಯಿಂದ ಲೇಗೆ ಕನೆಕ್ಟ್ ಮಾಡ್ತಕ್ಕಂಥ ರಸ್ತೆಯ ಮಧ್ಯದಲ್ಲಿ ಒಂದು ಪಾಸ್ ಬರುತ್ತೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಶಿಂಕುಲಾ ಅಂತ ಕರಿತೇವೆ. ಸೊ ಈ ಒಂದು ಶಿಂಕುಲಾ ಬಳಿಯಲ್ಲಿ ಈಗ ಟನಲ್ ಅಥವಾ ಸುರಂಗ ಮಾರ್ಗವನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಈ ಸುರಂಗ ಮಾರ್ಗವನ್ನ ಡೆವಲಪ್ ಮಾಡ್ತಾ ಇರುವ ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ರಸ್ತೆ ಮಾರ್ಗವನ್ನ ನಾವೇನಂತ ಕರಿತೀವಿ ಅಂದ್ರೆ, ಸೊ ಈ ಒಂದು ರಸ್ತೆ ಮಾರ್ಗದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟ್ಸ್ ಯಾವ್ದು ಅಂದ್ರೆ, ಒಂದನ್ನ ನಿಮು ಅಂತ ಕರಿತೇವೆ, ಇನ್ನೊಂದನ್ನ ಪದಂ ಅಂತ ಕರಿತೇವೆ, ಸೊ ಇನ್ನೊಂದನ್ನ ದಾರ್ಚಾ ಅಂತ ಕರಿತೇವೆ. ಸೊ ಇದನ್ನ ನಾವು ನಿಮು ಪದಂ ದಾರ್ಚಾ ಮಾರ್ಗದಲ್ಲಿ ಇರ್ತಕ್ಕಂಥ ಒಂದು ಲಾ ಅಥವಾ ಒಂದು ಟನಲ್ ಅನ್ನ ಈಗ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಟನಲ್ ಅನ್ನ ನಾವು ಶಿಂಕುನ್ ಲಾ ಟನಲ್ ಅಂತ ಕರಿತೇವೆ. ಸೊ ಇದರ ಕಾರ್ಯಾಚರಣೆ ಅಥವಾ ಇದರ ಕನ್ಸ್ಟ್ರಕ್ಷನ್ ಅಥವಾ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಮಿಡ್ ಸೆಪ್ಟೆಂಬರ್ ಈ ವರ್ಷದಲ್ಲಿ ಪ್ರಾರಂಭಗೊಳ್ಳುತ್ತಿರುವ ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಟನಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಶಿಂಕುಲಾ ಟನಲ್ ಅಂತ ಕರಿತೇವೆ. ಸೊ ಈ ಟನಲ್ ಅನ್ನ ನಿರ್ಮಾಣ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಬಾರ್ಡರ್ ರೋಡ್ ಆರ್ಗನೈಸೇಷನ್ ವತಿಯಿಂದ ಮಾಡಲಾಗುತ್ತೆ. ಸೊ ಈ ಒಂದು ಟನಲ್ ನ ವಿಶೇಷತೆ ಏನು ಅಂದ್ರೆ, ಇಟ್ ಪ್ರೊವೈಡ್ ಆಲ್ ವೆದರ್ ಕನೆಕ್ಟಿವಿಟಿ, ಅಂದ್ರೆ ಎಲ್ಲಾ ಋತುಮಾನಗಳಲ್ಲೂ ಒಂದು ಸಂಪರ್ಕವನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥ ಒಂದು ಟನಲ್ ಇದಾಗಿರುತ್ತೆ. ಕಾರಣ ಏನಂದ್ರೆ, ನಮ್ಮ ನಾರ್ದನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಟೆಂಪರೇಚರ್ ಬಹಳ ಕಡಿಮೆ ಆಗೋ ಕಾರಣದಿಂದ ಸೊ ವಿಂಟರ್ ಸೀಸನ್ ಅಲ್ಲಿ ರಸ್ತೆಗಳು ಐಸ್ ನಿಂದ ಮುಚ್ಚಿ ಹೋಗುತ್ತೆ. ಬಟ್ ಈ ಒಂದು ಟನಲ್ ಅನ್ನ ಹೇಗೆ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ಎಲ್ಲಾ ವೆದರ್ ಅಲ್ಲೂ ಕೂಡ ಒಂದು ಕನೆಕ್ಟಿವಿಟಿ ಇರಬೇಕು ಅನ್ನೋ ಒಂದು ಕಾರಣದಿಂದ ಸೊ ಈ ಒಂದು ಟನಲ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಇದನ್ನ ಮನಾಲಿ ಟು ಲೇ, ಸೊ ಆಸ್ ಇಟ್ ಶೋನ್ ಇನ್ ದ ಮ್ಯಾಪ್, ನಾವು ಮ್ಯಾಪ್ ನಲ್ಲಿ ನೋಡಿದ ಹಾಗೆ ಸೊ ಮನಾಲಿಯಿಂದ ಲೇಗೆ ಇರ್ತಕ್ಕಂಥ ಒಂದು ಮಾರ್ಗದಲ್ಲಿ ನಿಮು ಪದಂ ದಾರ್ಚಾ ಆಕ್ಸಿಸ್ ಏನಿರುತ್ತೆ, ಸೊ ಇದರ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಶಿಂಕುಲಾ ಟನಲ್ ಅನ್ನ ಈಗ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಇದರ ಒಟ್ಟು ಉದ್ದ ಎಷ್ಟಿರುತ್ತೆ ಅಂದ್ರೆ 4.1 ಕಿಲೋಮೀಟರ್ ಉದ್ದದಲ್ಲಿರ್ತಕ್ಕಂಥ ಒಂದು ಟನಲ್ ಆಗಿರುತ್ತೆ. ಸೊ ಇದು ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿರುತ್ತೆ ಅಂದ್ರೆ 15,800 ಫೀಟ್ ಎತ್ತರದಲ್ಲಿರ್ತಕ್ಕಂಥ ಒಂದು ಟನಲ್ ಅನ್ನ ಇಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಇದರಿಂದ ನಮ್ಗಾಗ್ತಕ್ಕಂಥ ಅಡ್ವಾಂಟೇಜ್ ಏನು ಅಂದ್ರೆ, ನಮಗೆ ಗೊತ್ತು ನಾರ್ದನ್ ಪಾರ್ಟ್ ಆಫ್ ಇಂಡಿಯಾ, ಸೊ ನಮ್ಮ ಬಾರ್ಡರ್ಸ್ ಏನಿದಾವೆ ಸೊ ಅವೆಲ್ಲ ಸ್ಟ್ರಾಟಜಿಕಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ವಿ ಹ್ಯಾವ್ ಲಾಟ್ ಆಫ್ ಡಿಸ್ಪ್ಯೂಟ್ಸ್ ವಿತ್ ಆರ್ ನೈಬರಿಂಗ್ ಕಂಟ್ರೀಸ್ ಆಗಿರೋದ್ರಿಂದ ನಮ್ಮ ಮಿಲಿಟರಿಯನ್ನ ಶೀಘ್ರವಾಗಿ ನಾವು ಕಳಿಸ್ಲಿಕ್ಕೆ ಇದು ಸುಲಭವಾಗುತ್ತೆ. ಸೊ ಅದಾದ್ಮೇಲೆ ಲಾಜಿಸ್ಟಿಕ್ ಸಪೋರ್ಟ್ಗಳನ್ನ ನಾವು ಹೆಚ್ಚಾಗಿ ಮಾಡಬಹುದಾಗಿರುತ್ತೆ. ಸೊ ಲಡಾಖ್ ಸೆಕ್ಟರ್ ಅಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಆದಾಗ ನಮ್ಮ ಒಂದು ಸೇನೆಯನ್ನ ಸುಲಭವಾಗಿ ಅಲ್ಲಿಗೆ ಕಳಿಸ್ಲಿಕ್ಕೆ ಇದು ಸುಲಭವಾಗ್ತಕ್ಕಂಥ ಒಂದು ಮಾರ್ಗವಾಗಿರುತ್ತೆ. ಸೊ ಈ ಒಂದು ಟನಲ್ ಕಂಪ್ಲೀಟ್ ಆದ ನಂತರ ಈ ಮನಾಲಿಯಿಂದ ಲೇಗೆ ಈಗ ಏನು ಒಂದು ಡಿಸ್ಟೆನ್ಸ್ ಏನಿದೆ, ಸೊ ಆ ಡಿಸ್ಟೆನ್ಸ್ 60 ಕಿಲೋಮೀಟರ್ ಕಡಿಮೆ ಆಗುತ್ತೆ. ಆಬ್ವಿಯಸ್ಲಿ ಡಿಸ್ಟೆನ್ಸ್ ಕಡಿಮೆ ಆದ್ರೆ ಟೈಮ್ ಕಡಿಮೆ ಆಗುತ್ತೆ, ಮತ್ತೆ ನಾವು ಕನ್ಸ್ಯೂಮ್ ಮಾಡ್ತಕ್ಕಂಥ ಫ್ಯೂಯಲ್ ಕೂಡ ಕಡಿಮೆ ಆಗುತ್ತೆ. ಸೊ ಇಷ್ಟೆಲ್ಲ ಅಡ್ವಾಂಟೇಜಸ್ ಅನ್ನ ಈ ಒಂದು ಟನಲ್ ನ ಮುಖಾಂತರ ನಾವು ಎಸ್ಟಾಬ್ಲಿಷ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಹೂ ಹ್ಯಾಸ್ ಬಿನ್ ಎಲೆಕ್ಟೆಡ್ ಆಸ್ ದಿ ಪ್ರೆಸಿಡೆಂಟ್ ಆಫ್ ದಿ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ರೀಸೆಂಟ್ಲಿ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಪಿಲ್ ಸಿಬಾಲ್ ರವರನ್ನ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನ, ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಸುಪ್ರೀಂ ಕೋರ್ಟ್ ನ ಒಂದು ಅಸೋಸಿಯೇಷನ್ ಇರುತ್ತೆ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಬಾರ್ ಅಸೋಸಿಯೇಷನ್ ಅಂತ ಕರಿತೇವೆ. ಸೊ ಈ ಒಂದು ಅಸೋಸಿಯೇಷನ್ಗೆ ಅಧ್ಯಕ್ಷರಾಗಿ ಈಗ ಕಪಿಲ್ ಸಿಬಲ್ ಅವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಇವರು ಈ ಹಿಂದೆ ಕೂಡ ಈ ಒಂದು ಪೊಸಿಷನ್ ಅಲ್ಲಿ ಸರ್ವ್ ಮಾಡಿರ್ತಾರೆ. ಸೊ ಬಿಟ್ವೀನ್ 1995 and 2002, 1995
2005ರಿಂದ 2002ರ ಮಧ್ಯದಲ್ಲಿ 3 ಬಾರಿ ಇದೇ ಪೊಸಿಷನ್ ಅನ್ನ ಅವರು ಸರ್ವ್ ಮಾಡಿರ್ತಾರೆ. ಸೊ ಮತ್ತೊಮ್ಮೆ ಈ ಒಂದು ಪೊಸಿಷನ್ಗೆ ಆಯ್ಕೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅವರ ಪರ್ಸನಲ್ ಕ್ರೆಡೆನ್ಷಿಯಲ್ಸ್ ಅನ್ನ ನಾವು ನೋಡೋದಾದ್ರೆ ಅವರು ಹಾರ್ವರ್ಡ್ ಲಾ ಸ್ಕೂಲ್ ಆಫ್ ಗ್ರಾಜ್ಯುಯೇಟ್, ಅಂದ್ರೆ ಅವರು ಗ್ರಾಜ್ಯುಯೇಟ್ ಆಗಿರ್ತಕ್ಕಂಥದ್ದು ಹಾರ್ವರ್ಡ್ ಲಾ ಸ್ಕೂಲ್ ಅಲ್ಲಿ ತಮ್ಮ ಪದವಿಯನ್ನ ಪಡೆದುಕೊಂಡಿರ್ತಾರೆ. ಸೊ ಅದಾದ್ಮೇಲೆ 1989 ಮತ್ತೆ 90ರ ನಡುವೆ ಸಾಲಿಟರ್ ಜನರಲ್ ಆಫ್ ಇಂಡಿಯಾ ಆಗಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿರ್ತಾರೆ. ಸೊ ಇವಾಗ ಸುಪ್ರೀಂ ಕೋರ್ಟ್ ಬಾರ್ ಕೌನ್ಸಿಲ್ ನ ಪ್ರೆಸಿಡೆಂಟ್ ಆಗಿ ಮರು ಆಯ್ಕೆ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸುಪ್ರೀಂ ಕೋರ್ಟ್ ಬಾರ್ ಕೌನ್ಸಿಲ್ ಬಗ್ಗೆ ಅಥವಾ ಈ ಒಂದು ಅಸೋಸಿಯೇಷನ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನ ನಾವು ಇಟ್ ಇಸ್ ಅನ್ ಇಂಡಿಯನ್ ಬಾರ್ ಅಸೋಸಿಯೇಷನ್ ಕಂಪ್ರೈಸಿಂಗ್ ದಿ ಪ್ರಾಕ್ಟೀಸಿಂಗ್ ಲಾಯರ್ಸ್ ಆಫ್ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಅಂದ್ರೆ ಸೊ ಈ ಒಂದು ಅಸೋಸಿಯೇಷನ್ ಅಲ್ಲಿ ಯಾರು ಇರ್ತಾರೆ ಅಂತ ನಾವು ಹೇಳೋದಾದ್ರೆ ಭಾರತೀಯ ವಕೀಲರ ಒಂದು ಸಂಘ ಇದಾಗಿರುತ್ತೆ. ಸೊ ಈ ಒಂದು ಸಂಘದಲ್ಲಿ ನಮ್ಮ ಭಾರತ ದೇಶದ ಸುಪ್ರೀಂ ಕೋರ್ಟ್ ನಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ವಕೀಲರನ್ನ ಒಳಗೊಂಡಿರ್ತಕ್ಕಂಥ ಒಂದು ಅಸೋಸಿಯೇಷನ್ ಅನ್ನು ನಾವು ಸುಪ್ರೀಂ ಕೋರ್ಟ್ ಬಾರ್ ಕೌನ್ಸಿಲ್ ಅಂತ ಕರೀತೇವೆ. ಸೊ ಇವರ ರೆಸ್ಪಾನ್ಸಿಬಿಲಿಟಿ ಏನು ಅಂದ್ರೆ, ಈ ಒಂದು ಬಾರ್ ಕೌನ್ಸಿಲ್ ನ ಪ್ರಮುಖವಾಗಿರ್ತಕ್ಕಂಥ ಜವಾಬ್ದಾರಿ ಏನು ಅಂದ್ರೆ ಮೇಂಟೈನಿಂಗ್ ದಿ ಹೈಯೆಸ್ಟ್ ಸ್ಟ್ಯಾಂಡರ್ಡ್ಸ್ ಆಫ್ ದಿ ಲೀಗಲ್ ಪ್ರೊಫೆಷನ್. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಕಾನೂನಿನ ಒಂದು ವೃತ್ತಿ ಏನಿರುತ್ತೆ ಆ ಒಂದು ಪ್ರೊಫೆಷನ್ ನ ಅತ್ಯುನ್ನತ ಗುಣಮಟ್ಟವನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಪ್ರೊಟೆಕ್ಟಿಂಗ್ ದಿ ರೈಟ್ಸ್ ಅಂಡ್ ಪ್ರಿವಿಲೇಜಸ್ ಆಫ್ ದಿ ಲೀಗಲ್ ಕಮ್ಯುನಿಟಿ, ಅಂದ್ರೆ ಈ ಒಂದು ಕಾನೂನು ಸೇವೆಯನ್ನ ಒದಗಿಸ್ತಕ್ಕಂಥ ಒಂದು ಸಮುದಾಯ ಏನಿರುತ್ತೆ ಸೊ ಅವರ ಒಂದು ಹಕ್ಕುಗಳನ್ನ ಮತ್ತು ಸವಲತ್ತುಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಸೊ ಈ ಒಂದು ಬಾರ್ ಕೌನ್ಸಿಲ್ಗೆ ನೀಡಲಾಗಿರುತ್ತೆ. ಸೊ ಅವರು ವೇರಿಯಸ್ ಸೆಮಿನಾರ್ಗಳಾಗ್ಲಿ, ವರ್ಕ್ಶಾಪ್ಗಳಾಗ್ಲಿ ಅಥವಾ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳಾಗ್ಲಿ ಸೊ ಈ ರೀತಿಯ ಒಂದು ತರಬೇತಿ ಒಂದು ಪ್ರೋಗ್ರಾಮ್ಸ್ಗಳನ್ನ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ಅವರು ಹೊಂದಿರ್ತಾರೆ. ಸೊ ಇದರ ಲೀಡರ್ಶಿಪ್ ಅಥವಾ ನಾಯಕತ್ವ ಅಥವಾ ಇದರ ಒಂದು ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅನ್ನ ನಾವು ನೋಡೋದಾದ್ರೆ ಸೊ ಇಟ್ ಈಸ್ ಲೆಡ್ ಬೈ ಎಕ್ಸಿಕ್ಯೂಟಿವ್ ಕಮ್ಯುನಿಟಿ. ಸೊ ಒಂದು ಎಕ್ಸಿಕ್ಯೂಟಿವ್ ಕಮಿಟಿ ಅಥವಾ ಕಾರ್ಯಕಾರಿ ಸಮಿತಿಯನ್ನ ನಾವು ಇದರಲ್ಲಿ ನೋಡಬಹುದಾಗಿರುತ್ತೆ. ಸೊ ಕಾರ್ಯಕಾರಿ ಸಮಿತಿಯಲ್ಲಿ ಯಾರ್ಯಾರು ಇರ್ತಾರೆ? ಸೊ ಒಬ್ಬರು ಪ್ರೆಸಿಡೆಂಟ್ ಇರ್ತಾರೆ. ಸೊ ಆ ಪ್ರೆಸಿಡೆಂಟ್ ಬಗ್ಗೆನೇ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರೋದು. ಸೊ ಅದ್ರ ಜೊತೆಗೆ ಒಬ್ಬರು ವೈಸ್ ಪ್ರೆಸಿಡೆಂಟ್ ಅಥವಾ ಉಪಾಧ್ಯಕ್ಷರನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಸೆಕ್ರೆಟರಿ ಮತ್ತೆ ಅದರ್ ಮೆಂಬರ್ಸ್ ಅನ್ನ ಸೊ ಈ ಒಂದು ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇವರು ನಮ್ಮ ಭಾರತ ದೇಶದ ಕಾನೂನು ವ್ಯವಸ್ಥೆಯ ಅತ್ಯುನ್ನತ ಕ್ವಾಲಿಟಿಯನ್ನ ಹಪ್ಪೆಹೇಳ್ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಅಸೋಸಿಯೇಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಬಾರ್ ಕೌನ್ಸಿಲ್ ಅಂತ ಕರಿತೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಬ್ಯಾಂಕಾಕ್ ಬಳಿ ಯಾವ ನದಿ ಇದೆ? ಸೊ ವಿಚ್ ರಿವರ್ ಇಸ್ ಸಿಚುಯೇಟೆಡ್ ನಿಯರ್ ಬ್ಯಾಂಕಾಕ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚಾವೋ ಪ್ರಾಯ ನದಿಯನ್ನ ನಾವು ಈ ಒಂದು ರಿವರ್ ಏನಿದೆ ಅಂದ್ರೆ ಚಾವೋ ಪ್ರಾಯ ರಿವರ್ ಅಂತ ನಾವೇನು ಹೇಳ್ತೇವೆ. ಸೊ ಇದರ ಮೌತ್ ನಲ್ಲಿ ಅಥವಾ ಇದರ ಬಾಯಿಯಲ್ಲಿ ನಾವು ಸೊ ಈ ಒಂದು ಬ್ಯಾಂಕಾಕ್ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಬ್ಯಾಂಕಾಕ್ ಯಾಕೆ ಸುದ್ದಿಯಲ್ಲಿದೆ? ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂದ್ರೆ ಕ್ಲೈಮೇಟ್ ಕ್ರೈಸಿಸ್ ಕುಡ್ ಫೋರ್ಸ್ ಥೈಲ್ಯಾಂಡ್ ಟು ಮೂವ್ ಕ್ಯಾಪಿಟಲ್ ಬ್ಯಾಂಕಾಕ್. ಸೊ ಇವಾಗ last 1.5 years ago we were discussing about Indonesia. So ಇಂಡೋನೇಷ್ಯಾದಲ್ಲಿ ಒಂದು ಕ್ಲೈಮೇಟ್ ಚೇಂಜ್ ಮತ್ತೆ ಪೊಲ್ಯೂಷನ್ ನ ಕಾರಣದಿಂದಾಗಿ ಸೊ ಅವರ ಕ್ಯಾಪಿಟಲ್ ಸಿಟಿ ಜಕಾರ್ತಾ ಏನಿತ್ತು ಸೊ ಅದನ್ನ ನುಸಾಂತರಗೆ ಅಂದ್ರೆ ಆಲ್ಮೋಸ್ಟ್ 1000 ಕಿಲೋಮೀಟರ್ಸ್ ಅವೇ ಫ್ರಮ್ ದಿ ಒರಿಜಿನಲ್ ಕ್ಯಾಪಿಟಲ್ ಸಿಟಿ ಏನಿರುತ್ತೆ ಸೊ ಅಷ್ಟು ದೂರದ ಒಂದು ಕ್ಯಾಪಿಟಲ್ ಸಿಟಿಯನ್ನ ಈಗ ಡೆವಲಪ್ ಮಾಡ್ತಾ ಇದ್ದಾರೆ, ಅಲ್ಲಿಗೆ ಮೂವ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ನಾವು 1.5 years or 2 years ago ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇದೇ ಒಂದು ತೀರ್ಮಾನವನ್ನ ಈಗ ಥೈಲ್ಯಾಂಡ್ ತೆಗೆದುಕೊಳ್ಬೇಕಾಗಿರುತ್ತೆ ಬಿಕಾಸ್ ಆಫ್ ದಿ ಕ್ಲೈಮೇಟ್ ಚೇಂಜ್. ಸೊ ಹವಾಮಾನ ಬದಲಾವಣೆಯ ಕಾರಣದಿಂದ ಸಿ ಲೆವೆಲ್ ರೈಸ್ ಆಗ್ತಾ ಇದೆ. ಸೊ ಯಾವಾಗ ಸಮುದ್ರ ಮಟ್ಟ ಏರಿಕೆ ಆಗುತ್ತೆ ಲೋ ಲೈಯಿಂಗ್ ಏರಿಯಾಸ್ ಅಂತ ಕರಿತೇವೆ. ಲೋ ಲೈಯಿಂಗ್ ಅಂದ್ರೆ ಸಮುದ್ರ ಮಟ್ಟದಿಂದ ಹೆಚ್ಚು ಎತ್ತರದಲ್ಲಿ ಇಲ್ಲದೆ ಇರತಕ್ಕಂಥ ಪ್ರದೇಶಗಳು ಸಂಪೂರ್ಣವಾಗಿ ಮುಳುಗಡೆ ಹೊಂದತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ದಿಸ್ ಈಸ್ ಬಿಕಾಸ್ ಆಫ್ ದಿ ಕ್ಲೈಮೇಟ್ ಚೇಂಜ್. ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ ಏನಿದೆ ಸೊ ಇದರಿಂದ ಗ್ಲೇಷಿಯರ್ ಮೆಲ್ಟಿಂಗ್ ಆಗ್ತಾ ಇದೆ, ಅಂದ್ರೆ ಹಿಮ ನದಿಗಳು ಕರಗ್ತಾ ಇದ್ದಾವೆ. ಅದರಿಂದ ಸಮುದ್ರ ಮಟ್ಟ ಏರಿಕೆ ಆಗ್ತಾ ಇರುವ ಕಾರಣದಿಂದ ಲೋ ಲೈಯಿಂಗ್ ಏರಿಯಾ ಸಂಪೂರ್ಣವಾಗಿ ಮುಳುಗಡೆ ಹೊಂದುತ್ತಿರುವ ಕಾರಣದಿಂದ ಸೊ ಈ ಒಂದು ಬ್ಯಾಂಕಾಕ್ ನ ಥೈಲ್ಯಾಂಡ್ ನ ಕ್ಯಾಪಿಟಲ್ ಸಿಟಿ ಆಗಿರ್ತಕ್ಕಂಥ ಈ ಒಂದು ಬ್ಯಾಂಕಾಕ್ ನಾವೇನು ನೋಡ್ತಾ ಇದ್ದೇವೆ ಸೊ ಈ ಒಂದು ಬ್ಯಾಂಕಾಕ್ ಕೂಡ ನೆಕ್ಸ್ಟ್ 100 years ಅಲ್ಲಿ ಸಂಪೂರ್ಣವಾಗಿ ಮುಳುಗು ಹೋಗುವ ಸಾಧ್ಯತೆ ಇರುವುದರಿಂದ ಸೊ ಇದನ್ನ ಇವರು ಬದಲಾವಣೆ ಮಾಡ್ಕೊಳ್ಬೇಕಾಗಿರುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಇರುವುದರಿಂದ ಸೊ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ನಾನು ಡಿಸ್ಕಸ್ ಮಾಡಿರ್ತಕ್ಕಂಥ ನದಿ ಚಾವೋ ಪ್ರಾಯ ನದಿ ಅಂತ ಹೇಳ್ತೇವೆ. ಸೊ ಈ ಒಂದು ನದಿಯ ಮೌತ್ ನಲ್ಲಿ ಇರ್ತಕ್ಕಂಥ ಒಂದು ನಗರವನ್ನ ಅಥವಾ ಒಂದು ಸಿಟಿಯನ್ನ ನಾವೇನಂತ
ಕರಿತೀವಿ ಅಂದರೆ ಬ್ಯಾಂಕಾಕ್ ಅಂತ ಕರಿತೇವೆ. ಸೊ ಇಲ್ಲಿ ನಾವು ಗಲ್ಫ್ ಆಫ್ ಥೈಲ್ಯಾಂಡ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವಾಗ ನೀರಿನ ಮಟ್ಟ ಜಾಸ್ತಿ ಆಗುತ್ತೆ, ಸೊ ಇದು ಲೋ ಲೈಯಿಂಗ್ ಆಗಿರೋದ್ರಿಂದ ಸೊ ಇದು ಸಂಪೂರ್ಣವಾಗಿ ಇಮ್ಮರ್ಸ್ ಆಗ್ತಕ್ಕಂಥ ಒಂದು ಸಾಧ್ಯತೆಯನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಕ್ಲೈಮೇಟ್ ಕ್ರೈಸಿಸ್, ಸೊ ಅಪ್ಡೇಟ್ ಏನು ಅಂದ್ರೆ, ಸೊ ಈ ಒಂದು ಹವಾಮಾನ ಬಿಕ್ಕಟ್ಟು ಇರುವ ಕಾರಣದಿಂದ ಥೈಲ್ಯಾಂಡ್ ತನ್ನ ಕ್ಯಾಪಿಟಲ್ ಸಿಟಿ ಆಗಿರ್ತಕ್ಕಂಥ ಬ್ಯಾಂಕಾಕ್ ಅನ್ನ ರೀಲೊಕೇಟ್ ಮಾಡ್ತಕ್ಕಂಥ ಒಂದು ಸಾಧ್ಯತೆಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ರೀಸನ್ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ, ರೈಸಿಂಗ್ ಸಿ ಲೆವೆಲ್ ಅಂದ್ರೆ ಸಮುದ್ರ ಮಟ್ಟ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಇದಕ್ಕೆ ಕಾರಣವಾಗಿರುತ್ತೆ. ಸೊ ಇದು ಲೋ ಲೈಯಿಂಗ್ ಬ್ಯಾಂಕಾಕ್ ಅಂದ್ರೆ ಈ ಬ್ಯಾಂಕಾಕ್ ಅಂತಕ್ಕಂಥದ್ದು ಕಡಿಮೆ ಎತ್ತರದ ಪ್ರದೇಶದಲ್ಲಿ ಇರುವ ಕಾರಣದಿಂದ ಬೈ ದಿ ಎಂಡ್ ಆಫ್ ಸೆಂಚುರಿ ಅಂದ್ರೆ ಈ ಒಂದು ಶತಮಾನ ಮುಗಿಯುವ ವೇಳೆಗೆ ಇದು ಸಂಪೂರ್ಣವಾಗಿ ಇಮ್ಮರ್ಸ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರೋದ್ರಿಂದ ಸೊ ಇವಾಗ್ಲಿಂದಾನೇ ಅವರು ಪ್ರಿಕಾಷನ್ ಅನ್ನ ತೆಗೆದುಕೊಂಡು ತನ್ನ ಕ್ಯಾಪಿಟಲ್ ಸಿಟಿಯನ್ನ ಬೇರೆ ಕಡೆ ಡೆವಲಪ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ಅವರು ತೆಗೆದುಕೊಳ್ಬೇಕಾಗಿರುತ್ತೆ. ಸೊ ಈ ರೀತಿಯ ಬದಲಾವಣೆ ಆಗ್ತಾ ಇರತಕ್ಕಂಥದ್ದು ದಿಸ್ ಇಸ್ ನಾಟ್ ದಿ ಫಸ್ಟ್ ಎಕ್ಸಾಂಪಲ್, ಆಸ್ ಐ ಟೋಲ್ಡ್ ಯು ಬಿಫೋರ್. ಸೊ ಇಂಡೋನೇಷಿಯಾ ಕೂಡ ತನ್ನ ನ್ಯೂ ಕ್ಯಾಪಿಟಲ್ ಸಿಟಿ ನುಸಾಂತರ ಅಂತ ನಾವೇನು ಕರಿತೇವೆ, ಸೊ ಇದು ಮುಂಚೆ ಇದ್ದಂತಹ ಕ್ಯಾಪಿಟಲ್ ಜಕಾರ್ತಾ ಏನಿತ್ತು, ಸೊ ಇದರಿಂದ ನುಸಾಂತರಗೆ ಬದಲಾವಣೆ ಮಾಡ್ಕೊಳ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನ ಅಥವಾ ಎಲ್ಲ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಅನ್ನ ಆಲ್ರೆಡಿ ಇಂಡೋನೇಷಿಯಾ ಕಂಡಕ್ಟ್ ಮಾಡ್ತಾ ಇದೆ. ಸೊ ಬ್ಯಾಂಕಾಕ್ನ ಇತಿಹಾಸದ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಡೇಟ್ಸ್ ಬ್ಯಾಕ್ ಟು ಅರ್ಲಿ 15th ಸೆಂಚುರಿ ಅಂದ್ರೆ ಈ ಒಂದು ಬ್ಯಾಂಕಾಕ್ ಅಂತಕ್ಕಂಥದ್ದು 15ನೇ ಶತಮಾನದಿಂದ ಕ್ರಿಯೇಟ್ ಆಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದು ಟ್ರೇಡಿಂಗ್ ಪೋಸ್ಟ್ ಆಗಿರುತ್ತೆ, ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ವ್ಯಾಪಾರ ಮಾಡ್ತಕ್ಕಂಥ ಒಂದು ಪ್ರದೇಶವಾಗಿತ್ತು. ಸೊ ಅಲ್ಲಿರ್ತಕ್ಕಂಥ ಒಂದು ಕಿಂಗ್ಡಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಅಯುತಾಯ ಕಿಂಗ್ಡಮ್ ಅಂತ ಕರಿತೇವೆ. ಅಂದ್ರೆ ಈ ಒಂದು ಅಯುತಾಯ ಕಿಂಗ್ಡಮ್ ಏನಿತ್ತು, ಸೊ 15ನೇ ಶತಮಾನದಲ್ಲಿ ಒಂದು ವ್ಯಾಪಾರ ಕೇಂದ್ರವನ್ನಾಗಿ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಸೊ ಆ ಒಂದು ವ್ಯಾಪಾರ ಕೇಂದ್ರವನ್ನ ನಾವೇನ ಅಂತ ಕರಿತೀವಿ ಅಂದ್ರೆ ಬ್ಯಾಂಕಾಕ್ ಅಂತ ಕರಿತೇವೆ. ಸೊ ಈ ಒಂದು ಬ್ಯಾಂಕಾಕ್ಗೆ ಕ್ಯಾಪಿಟಲ್ ಸ್ಟೇಟಸ್ ಯಾವಾಗ ಬಂತು ಅಂದ್ರೆ ರಾಜಧಾನಿಯ ಒಂದು ಸ್ಥಾನಮಾನವನ್ನ ಯಾವಾಗ ಕೊಟ್ಟಿರ್ತಾರೆ ಅಂದ್ರೆ ಇಟ್ ವಾಸ್ ಇನ್ ದ ಇಯರ್ 1782. ಯು ಕ್ಯಾನ್ ಇಮ್ಯಾಜಿನ್ 1782ರಲ್ಲಿ ಇದನ್ನ ಕ್ಯಾಪಿಟಲ್ ಆಫ್ ಥೈಲ್ಯಾಂಡ್ ಅಂತ ಮಾಡ್ತಾರೆ. ಸೊ ಆಗ ಅಲ್ಲಿದ್ದಂತಹ ಕಿಂಗ್ ಯಾರು ಅಂತ ಹೇಳೋದಾದ್ರೆ ಕಿಂಗ್ ರಾಮ 1 ಅಂತ ಕರಿತೇವೆ. ಸೊ ಕಿಂಗ್ ರಾಮ 1 1782ರಲ್ಲಿ ಥೈಲ್ಯಾಂಡ್ ನ ಕ್ಯಾಪಿಟಲ್ ಸಿಟಿಯಾಗಿ ಬ್ಯಾಂಕಾಕ್ ಅನ್ನ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಇದರ ಇತಿಹಾಸವನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಲೊಕೇಶನ್ ಅನ್ನು ನಾನು ಆಲ್ರೆಡಿ ಮ್ಯಾಪ್ ಅಲ್ಲಿ ತೋರಿಸಿದ್ದೇನೆ. ಸೊ ಇದು ಮೌತ್ ಆಫ್ ಚಾವೋ ಪ್ರಾಯ ರಿವರ್. ಸೊ ಅಲ್ಲಿರ್ತಕ್ಕಂಥ ಒಂದು ಚಾವೋ ಪ್ರಾಯ ನದಿಯ ಮೌತ್ ಅಥವಾ ಬಾಯಿಯ ಬಳಿ ಇರ್ತಕ್ಕಂಥ ಒಂದು ನಗರವಾಗಿರುತ್ತೆ. ಸೊ ಇದು ಗಲ್ಫ್ ಆಫ್ ಥೈಲ್ಯಾಂಡ್ ಅಂತ ನಾನು ಮ್ಯಾಪ್ ಅಲ್ಲಿ ಏನು ತೋರಿಸಿದ್ದೆ. ಸೊ ಥೈಲ್ಯಾಂಡ್ ನ ಕೊಲ್ಲಿಯಿಂದ 25 ಮೈಲಿಗಳಷ್ಟು ದೂರದಲ್ಲಿರ್ತಕ್ಕಂಥ ಒಂದು ನಗರ ಇದಾಗಿರುತ್ತೆ. ಸೊ ಈ ಒಂದು ನಗರವನ್ನ ಜಾಪನೀಸ್ 2ನೇ ವಿಶ್ವ ಯುದ್ಧ ಅಂದ್ರೆ ವರ್ಲ್ಡ್ ವಾರ್ 2 ಆದಾಗ ಜಾಪನೀಸ್ ಏನ್ ಮಾಡಿರ್ತಾರೆ ಅಂದ್ರೆ ಇದನ್ನ ಆಕ್ರಮಣಕಾರಿ ಮಾಡ್ಕೊಂಡಿರ್ತಾರೆ. ಸೊ ಅದಾದ್ಮೇಲೆ ಬೇರೆಯವರು ಇವ್ರ ಮೇಲೆ ಬಾಂಬಿಂಗ್ ಅನ್ನ ಮಾಡುವ ಮುಖಾಂತರ ಸೊ ಜಾಪನೀಸ್ ಅಲ್ಲಿರ್ತಕ್ಕಂಥ ಒಂದು ಪ್ರದೇಶವನ್ನ ಅವರು ಬಿಡುಗಡೆ ಮಾಡಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಸೊ ಇಂಡೋನೇಷಿಯಾದಲ್ಲಿ ಮೌಂಟ್ ಇಬು ಯಾವ ದ್ವೀಪದಲ್ಲಿದೆ? ಸೊ ವೇರ್ ಈಸ್ ಮೌಂಟ್ ಇಬು ಲೊಕೇಟೆಡ್ ಇನ್ ಇಂಡೋನೇಷಿಯಾ? ಸೊ ಇಂಡೋನೇಷಿಯಾದಲ್ಲಿ ಒಂದು ಮೌಂಟ್ ಇಬು ಅಂತ ಇದೆ. ಸೊ ಇದು ವಾಲ್ಕೆನೋ ಅಂದ್ರೆ ಜ್ವಾಲಾಮುಖಿ. ಸೊ ಈ ಒಂದು ಜ್ವಾಲಾಮುಖಿ ಯಾವ ದ್ವೀಪದಲ್ಲಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಬಿಕಾಸ್ ನಮ್ಗೆ ಗೊತ್ತು ಇಂಡೋನೇಷಿಯಾ ಅಂತಕ್ಕಂಥದ್ದು ಒಂದು ಆರ್ಕಿಯೋಪೆಲಾಗೋ ಆಗಿರುತ್ತೆ. ಆರ್ಕಿಯೋಪೆಲಾಗೋ ಅಂದ್ರೆ ಸೊ ದ್ವೀಪಗಳ ಸಮೂಹವಾಗಿರುತ್ತೆ ಅಥವಾ ಗ್ರೂಪ್ ಆಫ್ ಐಲ್ಯಾಂಡ್ಸ್ ಆಗಿರುತ್ತೆ. ಸೊ ಆ ಒಂದು ಐಲ್ಯಾಂಡ್ಸ್ ಗಳಲ್ಲಿ ಒಂದು ದ್ವೀಪದಲ್ಲಿ ಒಂದು ಮೌಂಟ್ ಇಬು ಅಂತಕ್ಕಂಥ ಒಂದು ವಾಲ್ಕೆನೋ ಇತ್ತೀಚೆಗೆ ಎರಪ್ಟ್ ಆಗಿರುತ್ತೆ. ಸೊ ಈ ಒಂದು ಮೌಂಟ್ ಇಬು ಯಾವ ದ್ವೀಪದಲ್ಲಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಲ್ಮಾಹೇರಾ ದ್ವೀಪ ಅಥವಾ ಅಲ್ಮಾಹೇರಾ ಐಲ್ಯಾಂಡ್ ಅಂತ ಕರಿತೇವೆ. ಸೊ ಈ ಒಂದು ದ್ವೀಪದಲ್ಲಿ ನಾವು ಈಗ ಇಂಡೋನೇಷಿಯಾದಲ್ಲಿರ್ತಕ್ಕಂಥ ಒಂದು ವಾಲ್ಕೆನೋ ಎರಪ್ಟ್ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಚಿತ್ರದಲ್ಲಿ ನೀವು ಗಮನಿಸಬಹುದಾಗಿರುತ್ತೆ. ಸೊ ಇವೆಲ್ಲ ಸಣ್ಣ ಸಣ್ಣ ದ್ವೀಪಗಳು, ಇವುಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ನಾವೇನಂತ ಕರಿತೇವೆ ಅಂದ್ರೆ ಇಂಡೋನೇಷಿಯಾ ಅಂತ ಕರಿತೇವೆ. ಸೊ ಇಂಡೋನೇಷಿಯಾ ಇಸ್ ನಾಟ್ ಸಿಂಗಲ್ ಲ್ಯಾಂಡ್ ಪೀಸ್. ಸೊ ಇದು ಚಿಕ್ಕ ಚಿಕ್ಕ ದ್ವೀಪಗಳನ್ನ ಸಮೂಹವನ್ನ ಒಳಗೊಂಡಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈ ಒಂದು ರಾಷ್ಟ್ರದ ಈ ಭಾಗದಲ್ಲಿ ನಾವು ಮೌಂಟ್ ಇಬು ಅನ್ನ ನೋಡಬಹುದಾಗಿರುತ್ತೆ. ಸೊ ಮೌಂಟ್ ಇಬು ಈಗ ಎರಪ್ಟ್ ಆಗಿರುವ ಕಾರಣದಿಂದ ಅಲ್ಲಿರ್ತಕ್ಕಂಥ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರಿಸಿರುವ ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಇಲ್ಲಿ ರೆಡ್ ಸ್ಪಾಟ್ಸ್ ಅನ್ನ ನೀವೇನ್ ಕಾಣ್ತಾ ಇದ್ದೀರಾ, ಸೊ ಇಲ್ಲಿ ಕೆಂಪು ಬಣ್ಣದ ಚುಕ್ಕೆಗಳನ್ನ ನೀವೇನ್ ಕಾಣ್ತಾ ಇದ್ದೀರಾ, ಸೊ ಇವೆಲ್ಲ ವಾಲ್ಕ್ಯಾನಿಕ್ ಆಕ್ಟಿವಿಟೀಸ್ ಆಗ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಬಹುತೇಕ ಈ ಒಂದು ಇಂಡೋನೇಷಿಯಾ ಏನಿರುತ್ತೆ ಸೊ ರಿಂಗ್ ಆಫ್ ಫೈರ್ ಅಂತ ಕರಿತೇವೆ. ಅಂದ್ರೆ ಬೆಂಕಿಯ ಒಂದು ಚೆಂಡು ಅಥವಾ ಉಂಗುರ ಅಂತ ನಾವೇನ್ ಹೇಳ್ತೇವೆ. ಸೊ ಆ ಭಾಗದಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುವ ಕಾರಣದಿಂದ ಇಲ್ಲಿ ವಾಲ್ಕ್ಯಾನಿಕ್ ಎರಪ್ಷನ್ ಅಥವಾ ಜ್ವಾಲಾಮುಖಿ ಸ್ಫೋಟಗಳಂತಕ್ಕಂಥದ್ದು ತುಂಬಾ ಸರ್ವೇ ಸಾಮಾನ್ಯವಾಗಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ. ಸೊ ಈ ಪ್ರಕ್ರಿಯೆಯ ಅನುಗುಣವಾಗಿ ಮೌಂಟ್ ಇಬು
ಕೂಡ ಈಗ ಎರಪ್ಟ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದಾದ್ರೆ, ಸೊ ಇದು ಈಸ್ಟರ್ನ್ ಇಂಡೋನೇಷ್ಯಾದಲ್ಲಿ ಬರ್ತಕ್ಕಂಥ ಒಂದು ವಾಲ್ಕೆನೋ ಆಗಿರುತ್ತೆ. ಸೊ ಈ ಒಂದು ವಾಲ್ಕೆನೋವನ್ನು ನಾವು ಮೌಂಟ್ ಇಬು ಅಂತ ಕರಿತೇವೆ. ಸೊ ಈ ಒಂದು ಮೌಂಟ್ ಇಬು ಅಂತಕ್ಕಂಥದ್ದು ಹಲ್ಮೇರಾ ಅಂತಕ್ಕಂಥ ಒಂದು ಐಲ್ಯಾಂಡ್ ನಲ್ಲಿ ಬರ್ತಕ್ಕಂಥ ಒಂದು ದ್ವೀಪ, ಐ ಮೀನ್ ಒಂದು ವಾಲ್ಕೆನೋ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಇದನ್ನು ನಾವು ಸುಮಾತ್ರಾ ಐಲ್ಯಾಂಡ್ ಅಂತ ಕರಿತೇವೆ. ಸೊ ಇದನ್ನು ಜಾವಾ ಅಂತ ಕರಿತೇವೆ. ಈ ರೀತಿಯಾಗಿ ಸುಲವೇಶಿ ಅಂತ ಕರಿತೇವೆ. ಈ ರೀತಿ ಬೇರೆ ಬೇರೆ ಐಲ್ಯಾಂಡ್ಗಳ ನೇಮ್ಸ್ ಇರುತ್ತೆ. ಸೊ ಆ ರೀತಿಯ ಬೇರೆ ಬೇರೆ ದ್ವೀಪಗಳಲ್ಲಿ ಹಲ್ಮೇರಾ ಅಂತಕ್ಕಂಥದ್ದು ಕೂಡ ಒಂದು ಐಲ್ಯಾಂಡ್ ಆಗಿರುತ್ತೆ. ಸೊ ಇದು ಮಲುಕು ಪ್ರಾವಿನ್ಸ್ ಅಲ್ಲಿ ಬರ್ತಕ್ಕಂಥ, ಅಂದರೆ ಮಲುಕು ಅಂತಕ್ಕಂಥ ಒಂದು ಪ್ರಾಂತ್ಯದಲ್ಲಿ ಒಂದು ದ್ವೀಪ ಇರುತ್ತೆ. ಅದನ್ನು ನಾವು ಹಲ್ಮೇರಾ ಅಂತ ಕರಿತೇವೆ. ಈ ದ್ವೀಪದಲ್ಲಿರ್ತಕ್ಕಂಥ ಒಂದು ವಾಲ್ಕೆನೋವನ್ನು ನಾವು ಮೌಂಟ್ ಇಬು ಅಂತ ಕರಿತೇವೆ. ಸೊ ಇದು ಈಗ ಎರಪ್ಟ್ ಆಗಿರ್ತಕ್ಕಂಥದ್ದು ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ದಿಸ್ ಸಿಚುಯೇಷನ್ ಅಂಡರ್ಸ್ಕೋರ್ಸ್ ದಿ ಸಿವಿಯಾರಿಟಿ ಆಫ್ ವಾಲ್ಕ್ಯಾನಿಕ್ ಆಕ್ಟಿವಿಟಿ ಬಿಕಾಸ್ ಆಸ್ ಐ ಟೋಲ್ಡ್ ಯು ಬಿಫೋರ್, ಇದು ರಿಂಗ್ ಆಫ್ ಫೈರ್ ಅಂತ ನಾವೇನು ಹೇಳ್ತೇವೆ, ಅಂದರೆ ಬೆಂಕಿಯ ಒಂದು ಉಂಗುರ ಅಂತ ನಾವೇನು ಹೇಳ್ತೇವೆ. ಸೊ ಇದರ ಭಾಗದಲ್ಲಿ ಬರುವ ಕಾರಣದಿಂದ ಇಲ್ಲಿ ಈ ರೀತಿಯ ವಾಲ್ಕ್ಯಾನಿಕ್ ಎರಪ್ಷನ್ ಆಗ್ತಕ್ಕಂಥದ್ದು ತುಂಬ ಸರ್ವೇ ಸಾಮಾನ್ಯವಾಗಿ ವಿಟ್ನೆಸ್ ಆಗ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಮೌಂಟ್ ಇಬು ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇದನ್ನು ನಾವು ಸ್ಟ್ರಾಟೋ ವಾಲ್ಕೆನೋ ಅಂತ ಕರೀತೇವೆ. ಸ್ಟ್ರಾಟೋ ವಾಲ್ಕೆನೋ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ವಾಲ್ಕೆನೋಸ್ ಇರ್ತವೆ. ಅಂದರೆ ಅವು ಯಾವ ರೀತಿ ಎರಪ್ಟ್ ಆಗುತ್ತೆ, ಅಂದರೆ ಭೂಮಿಯಿಂದ ಹೊರಗಡೆ ಆ ಒಂದು ಲಾವಾ ಯಾವ ರೀತಿ ಹೊರಗಡೆ ಬರುತ್ತೆ. ಸೊ ಆ ಒಂದು ಪ್ಯಾಟರ್ನ್ನ ಆಧಾರದ ಮೇಲೆ ನಾವು ವಾಲ್ಕೆನೋಸನ್ನು ಬೇರೆ ಬೇರೆ ಕ್ಯಾಟಗರೀಸ್ ಅಲ್ಲಿ ಮಾಡ್ಬೋದಾಗಿರುತ್ತೆ. ಆ ಕ್ಯಾಟಗರೀಸ್ ಏನೇನು, ಯಾವ ರೀತಿ ಅದು ಎರಪ್ಟ್ ಆಗುತ್ತೆ ಅನ್ನೋದನ್ನು ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ನಾವಿವತ್ತು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಮೌಂಟ್ ಇಬು ಅಂತಕ್ಕಂಥದ್ದು ಸ್ಟ್ರಾಟೋ ವಾಲ್ಕೆನಿಕ್ ಆಗಿರುತ್ತೆ. ಸೊ ಇಟ್ ಈಸ್ ಲೊಕೇಟೆಡ್ ಆನ್ ದಿ ನಾರ್ತ್ ವೆಸ್ಟ್ ಕೋಸ್ಟ್ ಆಫ್ ದಿ ಹಲ್ಮೇರಾ ಐಲ್ಯಾಂಡ್, ಇಂಡೋನೇಷ್ಯಾ. ಸೊ ಇದರ ಲೊಕೇಶನ್ ನಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಇದು ಎಷ್ಟು ಎಲಿವೇಶನ್ ಅಲ್ಲಿ ಇದೆ ಅಂದರೆ 1325 ಮೀಟರ್ಸ್ ಎತ್ತರದಲ್ಲಿ ಇರ್ತಕ್ಕಂಥ ಒಂದು ವಾಲ್ಕೆನೋ ಆಗಿರುತ್ತೆ. ಸೊ ಇದು ನೆಸ್ಟೆಡ್ ಕ್ರೇಟರ್ಸ್ ಅನ್ನ ಹೊಂದಿರುತ್ತೆ. ನೆಸ್ಟೆಡ್ ಅಂದ್ರೆ ಒಂದು ಗೂಡಿನ ರೀತಿಯಲ್ಲಿ ಕಂದಕಗಳನ್ನು ಹೊಂದಿರತಕ್ಕಂಥ ಒಂದು ವಾಲ್ಕೆನೋ ಇದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ದೇರ್ ಆರ್ ಮೇಜರ್ಲಿ 4 ಟೈಪ್ಸ್ ಆಫ್ ವಾಲ್ಕೆನೋಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಒಂದನ್ನು ನಾವು ಶೀಲ್ಡ್ ವಾಲ್ಕೆನೋ ಅಂತ ಕರಿತೇವೆ. ಶೀಲ್ಡ್ ವಾಲ್ಕೆನೋ ಅಂದ್ರೂ ಒಂದನೇ, ಸ್ಟ್ರಾಟೋ ವಾಲ್ಕೆನೋ ಅಂದ್ರೂ ಒಂದನೇ. ಸೊ ಎರಡೂ ಕೂಡ ಸಿನೋನಿಮ್ಸ್ ಆಗಿರುತ್ತೆ. ಸೊ ಎರಡನೇದನ್ನ ನಾವು ಕಾಂಪೋಸಿಟ್ ವಾಲ್ಕೆನೋ ಅಂತ ಕರಿತೇವೆ. ಮೂರನೇದನ್ನ ಲಾವಾ ಡೋಮ್ಸ್ ಅಂತ ಕರಿತೇವೆ. ನಾಲ್ಕನೇದನ್ನ ನಾವು ಸಿಂಡರ್ ಕೋನ್ಸ್ ಅಂತ ಕರಿತೇವೆ. ನಾವು ವಾಟ್ ಯು ಮೀನ್ ಬೈ ಶೀಲ್ಡ್ ವಾಲ್ಕೆನೋ ಅಂದರೆ ಮೌಂಟ್ ಇಬು ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೇವೆ, ಸೊ ಅದನ್ನ ನಾವು ಶೀಲ್ಡ್ ವಾಲ್ಕೆನೋ ಅಂತ ಕರಿತೇವೆ. ಸೊ ಶೀಲ್ಡ್ ವಾಲ್ಕೆನೋ ಅಂತ ಕರಿಬೇಕಾಗಿದ್ರೆ ಅದರ ಪ್ಯಾಟರ್ನ್ ಹೇಗಿರ್ಬೇಕಂದ್ರೆ ಲಾರ್ಜ್ ಬ್ರಾಡ್ ಸ್ಲೋಪ್ಸ್, ಫ್ಲೂಯಿಡ್ ಲಾವಾ ಫ್ಲೋ. ಸೊ ಇಲ್ಲಿರ್ತಕ್ಕಂಥ ನೋಡಿ, ಸೊ ಇಲ್ಲಿ ಲಾವಾ ಫ್ಲೋ ಆಗ್ತಾ ಇದೆ. ಸೊ ಈ ಸ್ಲೋಪ್ಸ್ ಅಂತಕ್ಕಂಥದ್ದು ತುಂಬಾ ಲಾರ್ಜ್ ಆಗಿದೆ. ಸೊ ಇದು ತುಂಬಾ ಶಾರ್ಪ್ ಆಗಿಲ್ಲ, ಈ ತರ ಸ್ಲೋಪ್ ಅಂತಕ್ಕಂಥದ್ದು ತುಂಬಾ ಸ್ಟೀಪ್ ಆಗಿಲ್ಲ, ತುಂಬಾ ಲಾರ್ಜ್ ಆಗಿರ್ತಕ್ಕಂಥ ಒಂದು ಸ್ಲೋಪ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ರೀತಿಯಾಗಿ ಏನಾದರೂ ಲಾವಾ ಫ್ಲೋ ಆದರೆ, ಸೊ ಆ ಪ್ಯಾಟರ್ನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಶೀಲ್ಡ್ ವಾಲ್ಕೆನೋ ಅಂತ ಕರಿತೇವೆ. ಅಂಡ್ ಯು ಕ್ಯಾನ್ ಸಿ ಓನ್ಲಿ ಒನ್ ವೆಂಟ್, ಅಂದ್ರೆ ಅದು ಹೊರಗಡೆ ಬರ್ತಕ್ಕಂಥ ಒಂದು ರಂಧ್ರ, ಒಂದೇ ಒಂದು ರಂಧ್ರವನ್ನ ಹೊಂದಿರುತ್ತೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಶೀಲ್ಡ್ ವಾಲ್ಕೆನೋ ಅಂತ ಕರಿತೇವೆ. ಸೊ ಇದಕ್ಕೆ ಇನ್ನೂ ಎಕ್ಸಾಂಪಲ್ ಹೇಳೋದಾದ್ರೆ ಮೌನಾ ಲೋವಾ ಆಫ್ ಹವಾಯಿ. ಸೊ ಹವಾಯಿಯಲ್ಲಿ ಇರ್ತಕ್ಕಂಥ ಮೌನಾ ಲೋವಾ ಅಂತ ನಾವೇನು ಹೇಳ್ತೇವೆ, ಇದು ಕೂಡ ಪ್ರೀವಿಯಸ್ ಇಯರ್ ಸುದ್ದಿಯಲ್ಲಿತ್ತು. ಸೊ ಈ ಒಂದು ವಾಲ್ಕೆನೋ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿರುತ್ತೆ. ಮತ್ತೆ ಈಗ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಮೌಂಟ್ ಇಬು ಕೂಡ ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿರುತ್ತೆ. ಸೊ ಎರಡನೇದನ್ನ ನಾವು ಕಾಂಪೋಸಿಟ್ ವಾಲ್ಕೆನೋ ಅಂತ ಕರಿತೇವೆ. ಸೊ ಇದರ ಪ್ಯಾಟರ್ನ್ ಅನ್ನ ನಾವು ನೋಡೋದಾದ್ರೆ ಸ್ಟೀಪ್ ಅಂಡ್ ಸಿಮೆಟ್ರಿಕಲ್ ಎಕ್ಸ್ಪ್ಲೋಸಿವ್ ಎರಪ್ಷನ್ಸ್ ಆಗುತ್ತೆ. ಇಲ್ಲಿ ನೋಡಿ, ಸೊ ಇಲ್ಲಿ ಇದು ತುಂಬಾ ಬ್ರಾಡ್ ಆಗಿತ್ತು, ಇಲ್ಲಿ ನೋಡಿ ಇದು ತುಂಬಾ ಶಾರ್ಪ್ ಆಗಿದೆ, ಅದರ ಸ್ಲೋಪ್ ಅಂತಕ್ಕಂಥದ್ದು ತುಂಬಾ ಶಾರ್ಪ್ ಆಗಿದೆ. ಸೊ ಅದಾದ್ಮೇಲೆ ಇಲ್ಲಿ ಒಂದು ವೆಂಟ್ ಇರೋದಿಲ್ಲ, ಮಲ್ಟಿಪಲ್ ವೆಂಟ್ಸ್ ಇರುತ್ತೆ, ಅಂದ್ರೆ ಸಿಮೆಟ್ರಿಕಲಿ ಆ ಕಡೆ ಈ ಕಡೆ ಆ ಕಡೆ ಅದು ಪ್ಯಾರಲಲ್ ಆಗಿ ಅರೇಂಜ್ ಆಗಿರುತ್ತೆ. ಸೊ ಈ ರೀತಿಯಾಗಿ ಲಾವಾ ಹೊರಗಡೆ ಬಂದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಕಾಂಪೋಸಿಟ್ ವಾಲ್ಕೆನೋ ಅಂತ ಕರಿತೇವೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದ್ರೆ ಫಿಲಿಪೈನ್ಸ್ ನಲ್ಲಿರ್ತಕ್ಕಂಥ ಮೇಯೋನ್ ವಾಲ್ಕೆನೋ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿರುತ್ತೆ. ಸೊ ಮೂರನೇದನ್ನ ನಾವು ಲಾವಾ ಡೋಮ್ಸ್ ಅಂತ ಕರಿತೇವೆ. ಸೊ ಇಟ್ ಈಸ್ ಸ್ಮಾಲ್ ವಿತ್ ಸ್ಟೀಪ್ ಸೈಡ್ಸ್ ಊಸಸ್ ವಿಸ್ಕಸ್ ಲಾವಾ. ಸೊ ಇದು ತುಂಬಾ ಚಿಕ್ಕದಾಗಿರುತ್ತೆ. ಸೊ ಇದರ ಸೈಡ್ಸ್ ಕೂಡ ತುಂಬಾ ತುಂಬಾ ಸ್ಟೀಪ್ ಆಗಿರುತ್ತೆ, ಅಂದರೆ ತುಂಬ ಕಡಿದಾಗಿರ್ತಕ್ಕಂಥ ಎಡ್ಜಸ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಬರ್ತಕ್ಕಂಥ ಲಾವಾ ಅದರ ವಿಸ್ಕಾಸಿಟಿ, ಸ್ನಿಗ್ಧತೆ ಅಂತ ನಾವೇನು ಹೇಳ್ತೇವೆ, ಸರಳವಾಗಿ ಹೇಳೋದಾದ್ರೆ ಅದರ ಥಿಕ್ನೆಸ್ ಅಂತಕ್ಕಂಥದ್ದು ಬಹಳ ಜಾಸ್ತಿ ಇರೋದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದರ ಅರ್ಥ ಏನು ಅಂದರೆ ಅದರ ಫ್ಲೋ ಅಂತಕ್ಕಂಥದ್ದು ತುಂಬ ನಿಧಾನವಾಗಿ ಆಗುತ್ತೆ. ಕಾರಣ ಏನು ಅಂದರೆ, ಸೊ ಯಾವಾಗ ವಿಸ್ಕಾಸಿಟಿ ಜಾಸ್ತಿ ಇರುತ್ತೆ ಅದರ ಫ್ಲೋ ಅಂತಕ್ಕಂಥದ್ದು ಕಡಿಮೆ ಆಗೋದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದರೆ
ಜಪಾನ್ನಲ್ಲಿರ್ತಕ್ಕಂಥ ಶೋವಾ ಶಿಂಜನ್. ಸೊ ಈ ಒಂದು ವಾಲ್ಕನೋ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿರುತ್ತೆ. ಸೊ ಕೊನೆಯದನ್ನು ನಾವು ಸಿಂಡರ್ ಕೋನ್ಸ್ ಅಂತ ಕರಿತೇವೆ. ಸೊ ಇದು ಸ್ಮಾಲೆಸ್ಟ್ ಅಂದರೆ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ವಾಲ್ಕನೋ ಆಗಿರುತ್ತೆ. ಸಿಂಗಲ್ ವೆಂಟ್ ಅಂದರೆ ಒಂದೇ ಒಂದು ಔಟ್ಲೆಟ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಎರಪ್ಟ್ಸ್ ಸಿಂಡರ್ಸ್ ಆಶ್ ಅಂಡ್ ರಾಕ್ಸ್ ಅಂದರೆ ಸಿಂಡರ್ಸ್ ಎರಪ್ಟ್ ಆಗುತ್ತೆ, ಬೂದಿ ಎರಪ್ಟ್ ಆಗುತ್ತೆ, ಕೆಲವೊಂದು ಶಿಲೆಗಳು ಎರಪ್ಟ್ ಆಗುತ್ತೆ. ಸೊ ಈ ರೀತಿಯ ಒಂದು ವಾಲ್ಕನೋವನ್ನು ನಾವೇನಂತ ಕರಿತೀವಿ ಅಂದರೆ ಸಿಂಡರ್ ಕೋನ್ಸ್ ಅಂತ ಕರಿತೇವೆ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದರೆ ಹಾರಿಸಾನೋದಲ್ಲಿರ್ತಕ್ಕಂಥ ಸನ್ಸೆಟ್ ಕ್ರೇಟರ್ ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಒಂದು ಉದಾಹರಣೆ ಆಗಿರುತ್ತೆ. ಸೊ ಇಷ್ಟು ನಮಗೆ ಟೈಪ್ಸ್ ಆಫ್ ವಾಲ್ಕನೋಸ್ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇನ್ 2023 ಅಂದರೆ ಈ ಒಂದು ಮೌಂಟ್ ಇಬು ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ 2023ರಲ್ಲಿ ಅ ಟೋಟಲ್ ಆಫ್ 21,100 ಎರಪ್ಷನ್ಸ್ ವರ್ ರೆಕಾರ್ಡೆಡ್. ಸೊ 21,100 ಎರಪ್ಷನ್ಸ್ಗಳು ರೆಕಾರ್ಡ್ ಆಗಿರುತ್ತೆ. ಅಂದರೆ ಒಂದು ದಿನಕ್ಕೆ ಒಂದಕ್ಕಿಂತ ಜಾಸ್ತಿ ಅನೇಕ ಸಂಖ್ಯೆಯಲ್ಲಿ ಸೊ ಇದು ಎರಪ್ಟ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಟ್ ಇಸ್ ದ ಸೆಕೆಂಡ್ ಮೋಸ್ಟ್ ಆಕ್ಟಿವ್ ವಾಲ್ಕನೋ ಇನ್ ಇಂಡೋನೇಷ್ಯಾ. ಅಂದರೆ ಇಂಡೋನೇಷ್ಯಾದಲ್ಲಿಯೇ ಎರಡನೇ ಅತ್ಯಂತ ಸಕ್ರಿಯವಾಗಿರ್ತಕ್ಕಂಥ ಜ್ವಾಲಾಮುಖಿ ಆಗಿರುತ್ತೆ. ಹಾಗಿದ್ರೆ ಮೊದಲನೇ ಅತ್ಯಂತ ಸಕ್ರಿಯವಾಗಿರ್ತಕ್ಕಂಥ ಜ್ವಾಲಾಮುಖಿ ಯಾವುದು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಸೊ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಒಪ್ಪಂದಕ್ಕೆ ಸಹಿ ಮಾಡಿದ ರಾಷ್ಟ್ರಗಳು ಯಾವುವು? ಸೊ ಹೂ ಆರ್ ವಿಚ್ ಆರ್ ದಿ ಸಿಗ್ನೇಟರೀಸ್ ಆಫ್ ದಿ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಅಗ್ರಿಮೆಂಟ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಭಾರತ, ಯುನೈಟೆಡ್ ಸ್ಟೇಟ್ಸ್, ಸೌದಿ ಅರೇಬಿಯಾ, UAE, ಯುರೋಪಿಯನ್ ಯೂನಿಯನ್, ಇಟಲಿ, ಫ್ರಾನ್ಸ್ ಮತ್ತು ಜರ್ಮನಿ. ಸೊ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಹಾಗಿದ್ರೆ ವಾಟ್ ಈಸ್ ದಿಸ್ ಅಗ್ರಿಮೆಂಟ್? ಸೊ ಈ ಒಂದು ಅಗ್ರಿಮೆಂಟ್ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಹಿಯರ್ ವಿ ಕ್ಯಾನ್ ಸಿ ಆರ್ ಕಂಟ್ರಿ. ಸೊ ನಮ್ಮ ಭಾರತ ರಾಷ್ಟ್ರವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಭಾರತ ರಾಷ್ಟ್ರವನ್ನು ಇಲ್ಲಿರ್ತಕ್ಕಂಥ ಮಿಡಲ್ ಈಸ್ಟ್ ಮತ್ತು ಯುರೋಪ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅನ್ನು ನಾವೇನಂತ ಕರಿತೀವಿ ಅಂದರೆ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಅಂತ ಕರಿತೇವೆ. ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಅಂತ ಕರಿತೇವೆ. ಸೊ ಈ ಒಂದು ಕಾರಿಡಾರ್ಗಳಲ್ಲಿ ಏನನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂದರೆ ವಾಟರ್ ವೇವ್ಸ್ ಅಂದರೆ ಜಲಮಾರ್ಗಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂಡ್ ರೈಲ್ವೆ ರೂಟ್ಸ್ಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅಂದರೆ ವಾಟರ್ ವೇವ್ಸ್ ಜಲಮಾರ್ಗಗಳು ಮತ್ತೆ ಸೊ ರೈಲು ಮಾರ್ಗಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಅನ್ನು ನಾವು ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಅಥವಾ ಇನ್ ಶಾರ್ಟ್ IMEC ಅಂತ ಕರಿತೇವೆ. ಸೊ ಇದು ನಮ್ಮ ಭಾರತ ದೇಶದಿಂದ ಗುಜರಾತ್ ಮತ್ತು ಮುಂಬೈನಿಂದ ವಾಟರ್ ಬೇಸ್ಗಳನ್ನು ಡೆವಲಪ್ ಮಾಡ್ತಾರೆ. ಸೊ ಈ ಒಂದು ವಾಟರ್ ಬೇಸ್ಗಳು ಎಲ್ಲಿಗೆ ಕನೆಕ್ಟ್ ಆಗುತ್ತೆ ಅಂದರೆ ಸೊ UAE ಯಲ್ಲಿ ಬರ್ತಕ್ಕಂಥ ಜಬೆಲ್ ಆಲಿ ಅಂತಕ್ಕಂಥ ಒಂದು ಪ್ಲೇಸ್ಗೆ ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿಂದ ಮತ್ತೆ ರೈಲ್ವೆ ಮಾರ್ಗವನ್ನು ಡೆವಲಪ್ ಮಾಡ್ತಾರೆ. ಸೊ UAE ಮೂಲಕ ಇಲ್ಲಿ ಪರ್ಷಿಯನ್ ಗಲ್ಫ್ ಏನು ಬರುತ್ತೆ ಸೊ ಇಲ್ಲಿ UAE ಮೂಲಕ ಒಂದು ರೈಲ್ವೆ ರೂಟನ್ನು ಡೆವಲಪ್ ಮಾಡ್ತಾರೆ. ಸೊ ಇಲ್ಲಿಂದ ಮತ್ತೆ ಸೌದಿ ಅರೇಬಿಯಾಗೆ ರೈಲ್ವೆ ರೂಟನ್ನು ಡೆವಲಪ್ ಮಾಡ್ತಾರೆ. ಸೊ ಇಲ್ಲಿಂದ ಮತ್ತೆ ಇಸ್ರೇಲ್ಗೆ ಕನೆಕ್ಟ್ ಆಗುತ್ತೆ. ಸೊ ಇಸ್ರೇಲ್ವರೆಗೂ ರೈಲ್ವೆ ಮಾರ್ಗವನ್ನು ಡೆವಲಪ್ ಮಾಡ್ತಾರೆ. ಸೊ ಇಲ್ಲಿಗೆ ನಾವು ಭಾರತವನ್ನು ಎಲ್ಲಿಗೆ ಕನೆಕ್ಟ್ ಮಾಡಿದ್ದೀವಿ ಅಂದರೆ ಮಿಡಲ್ ಈಸ್ಟ್ಗೆ ಅಂದರೆ ಮಧ್ಯಪ್ರಾಚ್ಯಕ್ಕೆ ಕನೆಕ್ಟ್ ಮಾಡ್ಕೊಂಡಿರ್ತೇವೆ. ಸೊ ಇಲ್ಲಿಂದ ಮತ್ತೆ ಈ ಕಡೆಗೆ ನಾವು ಜಲಮಾರ್ಗವನ್ನು ಡೆವಲಪ್ ಮಾಡ್ತೇವೆ. ಸೊ ಜಲಮಾರ್ಗವನ್ನು ಡೆವಲಪ್ ಮಾಡಿ ನಾವು ಏನಕ್ಕೆ ಕನೆಕ್ಟ್ ಮಾಡ್ತೀವಿ ಅಂದರೆ ಗ್ರೀಸ್ಗೆ ಕನೆಕ್ಟ್ ಮಾಡ್ತೇವೆ. ಸೊ ಇದರಿಂದ ನಾವು ಯುರೋಪಿಯನ್ ನೇಷನ್ಸ್ಗೆ ಒಂದು ಕನೆಕ್ಟಿವಿಟಿಯನ್ನು ಪಡೆದುಕೊಳ್ಬೋದಾಗಿರುತ್ತೆ. ಸೊ ಇದರಿಂದ ಈ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ರಾಷ್ಟ್ರಗಳ ಟ್ರೇಡ್ ವ್ಯಾಪಾರ ಅಂತಕ್ಕಂಥದ್ದು ಸೊ ಇಂಡೈರೆಕ್ಟ್ಲಿ ಅಂದರೆ ಪರೋಕ್ಷವಾಗಿ ಅಥವಾ ನೇರವಾಗಿ ನಮಗೆ ಲಾಭ ಆದರೆ ಪರೋಕ್ಷವಾಗಿ ಸಾಕಷ್ಟು ರಾಷ್ಟ್ರಗಳಿಗೆ ಅನುಕೂಲವಾಗತಕ್ಕಂಥ ಒಂದು ಟ್ರೇಡ್ ರೂಟನ್ನು ಅಥವಾ ವ್ಯಾಪಾರ ಮಾರ್ಗವನ್ನು ಸೊ ಈಗ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದನ್ನು ನಾವು ಇದು ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನಂದರೆ ಇಂಡಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಸೊ ಇತ್ತೀಚೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡಿಸ್ಕಷನ್ ಅಥವಾ ಒಂದು ಮೀಟಿಂಗ್ ಅನ್ನು ಕನ್ಕ್ಲೂಡ್ ಮಾಡಿರುವ ಕಾರಣದಿಂದ ಸೊ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಇದರ ಗುರಿ ಏನು ಅಥವಾ ಈ ಒಂದು ಪ್ರಾಜೆಕ್ಟ್ ಅನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಏಮ್ಡ್ ಅಟ್ ಬಾಲ್ಸ್ಟರಿಂಗ್ ಎಕನಾಮಿಕ್ ಡೆವಲಪ್ಮೆಂಟ್, ಫಾಸ್ಟರಿಂಗ್ ಕನೆಕ್ಟಿವಿಟಿ ಅಂಡ್ ಎಕನಾಮಿಕ್ ಇಂಟಿಗ್ರೇಷನ್ ಬಿಟ್ವೀನ್ ಏಷ್ಯಾ, ಪರ್ಷಿಯನ್ ಗಲ್ಫ್ ಮತ್ತು ಯುರೋಪ್. ಸೊ ನಮ್ಮ ಏಷ್ಯಾ ರಾಷ್ಟ್ರಗಳು, ಏಷ್ಯಾ ಅಂದರೆ ನಮ್ಮ ಭಾರತ ರಾಷ್ಟ್ರ, ಅದಾದಮೇಲೆ ಪರ್ಷಿಯನ್ ಗಲ್ಫ್. ಸೊ ನಾನು ಚಿತ್ರದಲ್ಲೇ ತೋರಿಸಿದಾಗೆ ಇರ್ತಕ್ಕಂಥ ಒಂದು ಪರ್ಷಿಯನ್ ಗಲ್ಫ್ ಮತ್ತು ಯುರೋಪ್ ನಡುವೆ ಒಂದು ಟ್ರೇಡ್ ರೂಟ್ಸ್ ಅಥವಾ ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜನ ಮಾಡಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರುತ್ತೆ. ಸೊ ಇದರಲ್ಲಿ ರೈಲ್ ರೂಟ್ಸ್, ಶಿಪ್ ಟು ರೈಲ್ ನೆಟ್ವರ್ಕ್ಸ್ ಅಂಡ್ ರೋಡ್ ಟ್ರಾನ್ಸ್ಪೋರ್ಟ್ ರೂಟ್ಗಳನ್ನು ಡೆವಲಪ್ ಮಾಡ್ತಾರೆ. ಅಂದರೆ ಜಲಮಾರ್ಗಗಳು, ರೈಲ್ವೆ ಮಾರ್ಗಗಳು ಮತ್ತು ರಸ್ತೆ ಮಾರ್ಗಗಳನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಪ್ರಮುಖವಾಗಿ 2 ಕಾರಿಡಾರ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಒಂದನ್ನ ಈಸ್ಟ್ ಕಾರಿಡಾರ್ ಅಥವಾ ಪೂರ್ವ ಕಾರಿಡಾರ್ ಅಂತ ಕರಿತೇವೆ. ಸೊ ಇನ್ನೊಂದನ್ನ ನಾರ್ತ್ ಕಾರಿಡಾರ್ ಅಥವಾ ಉತ್ತರ ಕಾರಿಡಾರ್ ಅಂತ ಕರಿತೇವೆ. ಸೊ ಈಸ್ಟ್ ಕಾರಿಡಾರ್ ಅಲ್ಲಿ ಇಂಡಿಯಾವನ್ನ ಎಲ್ಲಿಗೆ ಕನೆಕ್ಟ್ ಮಾಡ್ತೀವಿ ಅಂದರೆ ಅರೇಬಿಯನ್ ಗಲ್ಫ್ ಅಥವಾ ಪರ್ಷಿಯನ್ ಗಲ್ಫ್ಗೆ ಕನೆಕ್ಟ್ ಮಾಡ್ತೇವೆ. ಸೊ ನಾರ್ದರ್ನ್ ಕಾರಿಡಾರ್
ನಲ್ಲಿ ಗಲ್ಫ್ ಅನ್ನ ನಾವು ಯುರೋಪ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಮಾರ್ಗವಾಗಿರುತ್ತೆ. ಸೊ 2 ಕಾರಿಡಾರ್ಗಳನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಮಾರ್ಗಗಳನ್ನು ಡೆವಲಪ್ ಮಾಡುವುದರ ಜೊತೆಗೆ ಸೊ ಈ ಒಂದು ಕಾರಿಡಾರ್ನಲ್ಲಿ ಎಲೆಕ್ಟ್ರಿಸಿಟಿ ಕೇಬಲ್ಗಳನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ, ಹೈಡ್ರೋಜನ್ ಪೈಪ್ ಲೈನ್ ಅನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಹೈಡ್ರೋಜನ್ ಅಂತಕ್ಕಂಥದ್ದು ಹೊಸದಾಗಿ ಸುದ್ದಿಯಲ್ಲಿರ್ತಕ್ಕಂಥ ಅಥವಾ ಬಳಕೆಗೆ ಬರ್ತಾ ಇರ್ತಕ್ಕಂಥ ಒಂದು ಇಂಧನವಾಗಿರುತ್ತೆ. ಸೊ ಅದರ ಒಂದು ಪೈಪ್ ಲೈನ್ಗಳನ್ನು ಡೆವಲಪ್ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಹೈ ಸ್ಪೀಡ್ ಡೇಟಾ ಕೇಬಲ್ಸ್ಗಳನ್ನು ಕೂಡ ಡೆವಲಪ್ ಮಾಡ್ತಾ ಇದ್ದಾರೆ. ಅಂದ್ರೆ ಬರೀ ರಸ್ತೆ, ಜಲಮಾರ್ಗ ಮತ್ತು ರೈಲು ಮಾರ್ಗಗಳನ್ನು ಮಾತ್ರವಲ್ಲದೆ ಸೊ ಈವನ್ ಬೇರೆ ಪೈಪ್ ಲೈನ್ಸ್ಗಳನ್ನು ಕೂಡ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಸೈನ್ ಹಾಕಿರ್ತಕ್ಕಂಥ ರಾಷ್ಟ್ರಗಳು ಯಾವ್ದ್ಯಾವ್ದು ಅಂತ ನಾನು ಪ್ರಶ್ನೆಯಲ್ಲೇ ಹೇಳಿರ್ತೇನೆ. ಸೊ ಮತ್ತೊಮ್ಮೆ ನೀವು ಇಲ್ಲಿ ನೋಡ್ಕೊಳ್ಬೋದಾಗಿರುತ್ತೆ. ಸೊ ಇದರ ಗುರಿ ಏನು? ಸೊ ಅಫ್ಕೋರ್ಸ್ ಈ ಟ್ರಾನ್ಸ್ಪೋರ್ಟೇಷನ್ ಅಂತಕ್ಕಂಥದ್ದು ಇನ್ಕ್ರೀಸ್ ಆಗುತ್ತೆ, ಅಂದ್ರೆ ನಮ್ಮ ಒಂದು ಸಂಪರ್ಕ ಹೆಚ್ಚಾಗುತ್ತೆ, ಸೊ ಕಾಸ್ಟ್ ಕಡಿಮೆ ಆಗುತ್ತೆ, ಸೊ ಇನ್ಕ್ರೀಸಸ್ ಎಕನಾಮಿಕ್ ಯೂನಿಟಿ, ಅಂದ್ರೆ ಆರ್ಥಿಕವಾಗಿ ಎಲ್ಲ ರಾಷ್ಟ್ರಗಳು ಒಗ್ಗಟ್ಟಾಗ್ತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಿರುತ್ತೆ. ಜನರೇಟ್ ಎಂಪ್ಲಾಯ್ಮೆಂಟ್, ಸೊ ಅಫ್ಕೋರ್ಸ್ ಎಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗುತ್ತೆ ಅಲ್ಲಿ ಆಬ್ವಿಯಸ್ಲಿ ಈ ಒಂದು ಉದ್ಯೋಗಗಳು ಅಂತಕ್ಕಂಥದ್ದು ವೃದ್ಧಿ ಆಗುತ್ತೆ. ಸೊ ಗ್ರೀನ್ ಹೌಸ್ ಕಡಿಮೆ ಆಗುತ್ತೆ, ಯಾಕಂದ್ರೆ ನಾವು ಯಾವಾಗ ಟ್ರಾನ್ಸ್ಪೋರ್ಟೇಷನ್ ನಮಗೆ ಸುಲಭವಾಗಿರೋದಿಲ್ಲ, ಸೊ ನಾವು ಸುತ್ತಿ ಬಳಸಿ ಟ್ರಾವೆಲ್ ಮಾಡಬೇಕಾಗಿರುತ್ತೆ. ಯಾವಾಗ ಸ್ಟ್ರೇಟ್ ಲೈನ್ಸ್ ಅಲ್ಲಿ ನಾವು ಸಂಪರ್ಕವನ್ನು ಡೆವಲಪ್ ಮಾಡ್ತೇವೆ, ಸೊ ಅವಾಗ ನಾವು ಇಂಧನವನ್ನ ಕಡಿಮೆ ಬರ್ನ್ ಮಾಡೋದ್ರಿಂದ ಸೊ ನಮ್ಮ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಅಂತಕ್ಕಂಥದ್ದು ಕೂಡ ಕಡಿಮೆ ಯೂಸ್ ಆಗುತ್ತೆ. ಸೊ ಅದಾದ್ಮೇಲೆ ಪೊಟೆನ್ಷಿಯಲ್ ಟು ಕೌಂಟರ್ ಚೈನಾಸ್ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್. ಸೊ USA ಯಾಕೆ ಇದರಲ್ಲಿ ಇಂಟ್ರೆಸ್ಟ್ ಅನ್ನು ತೋರಿಸ್ತಾ ಇದೆ ಅಂದ್ರೆ ಸೊ ಚೈನಾದವರು ಮಾಡ್ತಾ ಇರ್ತಕ್ಕಂಥ ಈ ಒಂದು BRI ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಏನಿದೆ, ಸೊ ಅದಕ್ಕೆ ಕೌಂಟರ್ ಆಗಿ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರೋದ್ರಿಂದ ಸೊ ಸಾಕಷ್ಟು ರಾಷ್ಟ್ರಗಳು ಇದಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಜೊತೆಗೆ ನಾವು UAE ಬಗ್ಗೆ ಸ್ವಲ್ಪ ಬೇಸಿಕ್ ಮಾಹಿತಿಯನ್ನ ಡಿಸ್ಕಸ್ ಮಾಡೋದಾದ್ರೆ, ಇಟ್ ಈಸ್ ಲೊಕೇಟೆಡ್ ಇನ್ ವೆಸ್ಟರ್ನ್ ಏಷ್ಯಾ, ಈಸ್ಟರ್ನ್ ಎಂಡ್ ಆಫ್ ದಿ ಅರೇಬಿಯನ್ ಪೆನಿನ್ಸುಲಾ. ಅಂದ್ರೆ ಇದು ಅರೇಬಿಯನ್ ಪೆನಿನ್ಸುಲಾ ಏನಿದೆ, ಸೊ ಇದರ ಪೂರ್ವ ತುದಿಯಲ್ಲಿರ್ತಕ್ಕಂಥ ಪಶ್ಚಿಮ ಏಷ್ಯಾದಲ್ಲಿ ನೆಲೆಗೊಂಡಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈ ಒಂದು ರಾಷ್ಟ್ರದ ಬಾರ್ಡರ್ಸ್ ಅನ್ನ ನಾವು ನೋಡೋದಾದ್ರೆ, ಲ್ಯಾಂಡ್ ಬಾರ್ಡರ್ ನ ಇದು ಒಮನ್ ಮತ್ತೆ ಸೌದಿ ಅರೇಬಿಯಾ ಜೊತೆಗೆ ಶೇರ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಭೂ ಗಡಿಗಳನ್ನ 2 ರಾಷ್ಟ್ರಗಳೊಂದಿಗೆ ಶೇರ್ ಮಾಡ್ಕೊಳ್ಳುತ್ತೆ. ಒಂದು ಒಮನ್ ಆಗಿರುತ್ತೆ, ಇನ್ನೊಂದು ಯಾವ್ದಾಗಿರುತ್ತೆ ಅಂದ್ರೆ ಸೌದಿ ಅರೇಬಿಯಾ ಆಗಿರುತ್ತೆ. ಅದ್ರ ಜೊತೆಗೆ ಮೆರಿಟೈಮ್ ಬಾರ್ಡರ್ಸ್ ಕೂಡ ಇರುತ್ತೆ, ಅಂದ್ರೆ ಸಮುದ್ರ ಗಡಿಗಳು ಕೂಡ ಇರುತ್ತೆ. ಸೊ ಸಮುದ್ರ ಗಡಿಗಳನ್ನ ಪರ್ಷಿಯನ್ ಗಲ್ಫ್ ಮತ್ತೆ ಕತಾರ್ ಮತ್ತೆ ಇರಾನ್ ಜೊತೆಗೆ ಇದು ಮೆರಿಟೈಮ್ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇದರ ಕ್ಯಾಪಿಟಲ್ ಸಿಟಿಯನ್ನ ನಾವು ಅಬುಧಾಬಿ ಅಂತ ಕರಿತೇವೆ, ಬಟ್ ಇದರ ಲಾರ್ಜೆಸ್ಟ್ ಸಿಟಿ ಬಂದು ದುಬೈ ಆಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವುದು ಅಂದ್ರೆ ಅರೇಬಿಕ್ ಇಸ್ ದಿ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿರುತ್ತೆ. ಸೊ ಇದರ ಪಾಪ್ಯುಲೇಷನ್ ಬಂದು 9.3 ಮಿಲಿಯನ್ ಪಾಪ್ಯುಲೇಷನ್ ಅನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಗವರ್ನಮೆಂಟ್ ಅಥವಾ ಸರ್ಕಾರವನ್ನ ಫೆಡರಲ್ ಇಸ್ಲಾಮಿಕ್ ಸೆಮಿ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ಅಂತ ಕರೀತೇವೆ. ಸೊ ಇದರ ಪ್ರೆಸಿಡೆಂಟ್ ಮತ್ತೆ ಪ್ರೈಮ್ ಮಿನಿಸ್ಟರ್ ಅನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಟ್ ಇಸ್ ಒನ್ ಆಫ್ ದಿ ಮೋಸ್ಟ್ ಡೈವರ್ಸಿಫೈಡ್ ಇನ್ ದ ಮಿಡಲ್ ಈಸ್ಟ್, ಅಂದ್ರೆ ಈ ಮಿಡಲ್ ಈಸ್ಟ್ ನಲ್ಲಿ ಅತ್ಯಂತ ವೈವಿಧ್ಯಮಯವಾಗಿರ್ತಕ್ಕಂಥ ರಾಷ್ಟ್ರ ಅಂತ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು ವರ್ಲ್ಡ್ಸ್ 6th ಲಾರ್ಜೆಸ್ಟ್ ಆಯಿಲ್ ರಿಸರ್ವ್ಸ್ ಆಗಿರುತ್ತೆ, ಅಂದ್ರೆ ಪ್ರಪಂಚದಲ್ಲಿಯೇ ಈ ಒಂದು ತೈಲ ನಿಕ್ಷೇಪಗಳನ್ನ ಹೊಂದಿರತಕ್ಕಂಥ 6ನೇ ಅತಿ ದೊಡ್ಡ ರಾಷ್ಟ್ರವಾಗಿದ್ದರೆ 7th ಲಾರ್ಜೆಸ್ಟ್ ನ್ಯಾಚುರಲ್ ಗ್ಯಾಸ್ ಆಗಿರುತ್ತೆ, ಅಂದ್ರೆ ಈ ನೈಸರ್ಗಿಕ ಅನಿಲವನ್ನ ಹೊಂದಿರತಕ್ಕಂಥ ಜಗತ್ತಿನ 7ನೇ ಅತಿ ದೊಡ್ಡ ರಾಷ್ಟ್ರವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ರಾಷ್ಟ್ರದಲ್ಲಿ ಮಾಡರ್ನ್ ಆರ್ಕಿಟೆಕ್ಚರಲ್ ವಂಡರ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ, ಅಂದ್ರೆ ಆಧುನಿಕವಾಗಿರ್ತಕ್ಕಂಥ ಈ ಒಂದು ವಾಸ್ತುಶಿಲ್ಪಗಳನ್ನ ನಾವು ಇಲ್ಲಿ ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದ್ರೆ ಸೊ ಬುರ್ಜ್ ಖಲೀಫಾ ಇನ್ ದುಬೈ ಅಂತಕ್ಕಂಥದ್ದು ಇದು ವರ್ಲ್ಡ್ಸ್ ಟಾಲೆಸ್ಟ್ ಆರ್ಟಿಫಿಷಿಯಲ್ ಸ್ಟ್ರಕ್ಚರ್ ಆಗಿರುತ್ತೆ, ಅಂದ್ರೆ ಕೃತಕವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಪ್ರಪಂಚದ ಅತಿ ದೊಡ್ಡ ರಚನೆಯಾಗಿ ನಾವು ಈ ಒಂದು ಬುರ್ಜ್ ಖಲೀಫಾ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಐಒಗೆ ಸಂಬಂಧಿಸಿದಂತೆ ಅಮಾಲ್ತಿಯಾ ಎಲ್ಲಿ ಪರಿಭ್ರಮಿಸುತ್ತದೆ? ಸೊ ವೇರ್ ಡಸ್ ಅಮಾಲ್ತಿಯಾ ಆರ್ಬಿಟ್ ಇನ್ ರಿಲೇಷನ್ ಟು ಐಒ? ಸೊ ಐಒ ಅಂತಕ್ಕಂಥದ್ದು ಒಂದು ನ್ಯಾಚುರಲ್ ಸ್ಯಾಟಲೈಟ್ ಆಗಿರುತ್ತೆ. ಸೊ ಈ ಒಂದು ನ್ಯಾಚುರಲ್ ಸ್ಯಾಟಲೈಟ್ ಯಾವ ಗ್ರಹಕ್ಕೆ ಇರುತ್ತೆ ಅಂದ್ರೆ ಜುಪಿಟರ್ ಗ್ರಹಕ್ಕೆ ಅಥವಾ ಗುರು ಗ್ರಹಕ್ಕೆ ಇರ್ತಕ್ಕಂಥ ಒಂದು ನ್ಯಾಚುರಲ್ ಸ್ಯಾಟಲೈಟ್ ಅನ್ನ ನಾವು ಐಒ ಅಂತ ಕರಿತೇವೆ. ಸೊ ಈ ಒಂದು ಐಒಗೆ ನಾವು ಅಮಾಲ್ತಿಯಾ ಅಂತಕ್ಕಂಥದ್ದು ಸೊ ಈ ಒಂದು ಗುರು ಗ್ರಹ ಸುತ್ತುತ್ತಾ ಇರ್ತಕ್ಕಂಥ ಇನ್ನೊಂದು ನ್ಯಾಚುರಲ್ ಸ್ಯಾಟಲೈಟ್ ಆಗಿರುತ್ತೆ, ಅಂದ್ರೆ ನೈಸರ್ಗಿಕವಾಗಿರ್ತಕ್ಕಂಥ ಒಂದು ಉಪಗ್ರಹವಾಗಿರುತ್ತೆ. ಸೊ ಈ ಒಂದು ಉಪಗ್ರಹ ಐಒಗೆ ಕಂಪೇರ್ ಮಾಡಿಕೊಂಡಾಗ ಅದರ ಆರ್ಬಿಟ್ ಎಲ್ಲಿರುತ್ತೆ ಅನ್ನೋದು ನಮ್ಮ
ಪ್ರಶ್ನೆ ಆಗಿರುತ್ತೆ. ಆರ್ಬಿಟ್ ಅಂದ್ರೆ ಇದು ಜುಪಿಟರ್ ಗ್ರಹವನ್ನ ಯಾವ ಕಕ್ಷೆಯಲ್ಲಿ ಸುತ್ತುತ್ತಾ ಇದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಐಒನ ಕಕ್ಷೆಯ ಒಳಗಡೆ ಸುತ್ತಾ ಇದೆ. ಅಂದ್ರೆ ಇದು ಜುಪಿಟರ್ ಅಂದ್ರೆ ಸೊ ಇದು ಐಒ ಆರ್ಬಿಟ್ ಅಂದ್ರೆ ಐಒ ಆರ್ಬಿಟ್ ಒಳಗಡೆ ನಾವು ಅಮಾಲ್ತಿಯಾ ಆರ್ಬಿಟ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಅಬ್ಸರ್ವೇಷನ್ ಅನ್ನ ಮಾಡಿರ್ತಕ್ಕಂಥ ಒಂದು ಸ್ಪೇಸ್ ಕ್ರಾಫ್ಟ್ ಯಾವುದು ಅಂದ್ರೆ ಜುನೋ ಸ್ಪೇಸ್ ಕ್ರಾಫ್ಟ್ ಮಾಡಿರ್ತಕ್ಕಂಥ ಒಂದು ಅಬ್ಸರ್ವೇಷನ್ ನ ಮಾಹಿತಿ ಆಗಿರುತ್ತೆ. ಸೊ ಇಲ್ಲಿ ನಾವು ಜುಪಿಟರ್ ಗ್ರಹವನ್ನ ನಾವು ನೋಡೋದಾದ್ರೆ ಒಂದು ಸ್ಮಾಲ್ ಡಾಟ್ ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದನ್ನ ನಾವು ಅಮಾಲ್ತಿಯಾ ಅಂತ ಕರಿಬಹುದಾಗಿರುತ್ತೆ. ಸೊ ಅಮಾಲ್ತಿಯಾ ಅಂತಕ್ಕಂಥದ್ದನ್ನ ನಾವು ಎಕ್ಸ್ಪ್ಯಾಂಡ್ ಮಾಡ್ಕೊಂಡಾಗ ಅದು ಸರ್ಕ್ಯುಲರ್ ಅಥವಾ ದುಂಡಾಕಾರದಲ್ಲಿ ಇರುವುದಿಲ್ಲ, ಪೊಟ್ಯಾಟೋ ಶೇಪ್ ಅಲ್ಲಿ ಇರುತ್ತೆ. ಅಂದ್ರೆ ಆಲೂಗಡ್ಡೆಯ ಆಕಾರದಲ್ಲಿರ್ತಕ್ಕಂಥ ಒಂದು ಸ್ಯಾಟಲೈಟ್ ಆಗಿರುತ್ತೆ. ಸೊ ಇದು ಯಾಕೆ ಪೊಟ್ಯಾಟೋ ಶೇಪ್ ಇದೆ, ಯಾಕೆ ಅದು ಸ್ಪೆರಿಕಲ್ ಆಗಿರೋದಿಲ್ಲ ಅನ್ನೋದನ್ನ ನಾವು ಈ ಒಂದು ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ಈ ಒಂದು ಡಿಸ್ಕವರಿಯನ್ನ ಮಾಡಿರ್ತಕ್ಕಂಥ ಸ್ಪೇಸ್ ಕ್ರಾಫ್ಟ್ ಅನ್ನ ನಾವು ಜುನೋ ಅಂತ ಕರಿತೇವೆ. ಸೊ ಜುನೋ ಅಲ್ಲಿರ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ ಯಾವ್ದ್ಯಾವ್ದು ಅಂತ ನಮಗೆ ಪ್ರಶ್ನೆ ಕೇಳಬಹುದಾಗಿರುತ್ತೆ. ಸೊ ಜುನೋದಲ್ಲಿ ನಾವು ಗ್ರಾವಿಟಿ ಸೈನ್ಸ್ ಅಂಡ್ ಮ್ಯಾಗ್ನೆಟೋಮೀಟರ್ ಗಳನ್ನ ನಾವು ನೋಡಬಹುದಾಗಿರುತ್ತೆ, ಮೈಕ್ರೋವೇವ್ ರೇಡಿಯೋಮೀಟರ್ ಅನ್ನ ನೋಡಬಹುದಾಗಿರುತ್ತೆ, ಜೇಡ್ ಮತ್ತೆ ವೇವ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ, UVS ಮತ್ತೆ ಜಿರಾಮ್ ಅನ್ನ ನೋಡಬಹುದಾಗಿರುತ್ತೆ, ಮತ್ತೆ ಜುನೋ ಕ್ಯಾಮ್ ಗಳನ್ನ ನಾವು ಇದರಲ್ಲಿ ನೋಡಬಹುದಾಗಿರ್ತಕ್ಕಂಥ ಪೇಲೋಡ್ಸ್ ಗಳಾಗಿರ್ತವೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನಾನು ಮುಂದೆ ಡಿಸ್ಕಸ್ ಮಾಡ್ತೇನೆ. ಸೊ ಈ ಒಂದು ಜುನೋ ಸ್ಪೇಸ್ ಕ್ರಾಫ್ಟ್ ಬಂದು ಜುಪಿಟರ್ ನ 5th ಮೂನ್ ಅಂದ್ರೆ 5ನೇ ಚಂದ್ರನ್ ಆಗಿರ್ತಕ್ಕಂಥ ಅಮಾಲ್ತಿಯಾವನ್ನ ಸ್ಪಾಟ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರೋದು. ಅಂದ್ರೆ ಅಮಾಲ್ತಿಯಾ ಈ ಹಿಂದೆ ನಮಗೆ ಗೊತ್ತಿರ್ಲಿಲ್ವಾ ಅಂದ್ರೆ ಡೆಫಿನೆಟ್ಲಿ ಗೊತ್ತಿತ್ತು, ಬಟ್ ಜುನೋ ಇದನ್ನ ಸ್ಪಾಟ್ ಮಾಡಿರ್ತಕ್ಕಂಥ ಕಾರಣದಿಂದ ಸೊ ಇದರ ಬಗ್ಗೆ ಈಗ ಹೆಚ್ಚಿನ ಮಾಹಿತಿಗಳು ತಿಳಿದುಕೊಂಡಿರ್ತಕ್ಕಂಥದ್ದು ಇದರ ಅಪ್ಡೇಟ್ ಆಗಿರುತ್ತೆ. ಸೊ ಅಮಾಲ್ತಿಯಾ ಅಂತಕ್ಕಂಥದ್ದು ಪೊಟ್ಯಾಟೋ ಲೈಕ್ ಶೇಪ್ ಅನ್ನ ಹೊಂದಿರುತ್ತೆ. ಆಸ್ ಐ ಟೋಲ್ಡ್ ಯು ಬಿಫೋರ್, ಇದು ಆಲೂಗಡ್ಡೆಯ ಆಕಾರವನ್ನ ಹೊಂದಿರುತ್ತೆ. ಯಾಕೆ ಇದು ಆಲೂಗಡ್ಡೆಯ ಆಕಾರವನ್ನ ಹೊಂದಿರುತ್ತೆ ಅಂದ್ರೆ ಇಟ್ ಲ್ಯಾಕ್ಸ್ ಮಾಸ್ ಟು ಪುಲ್ ಇಟ್ ಸೆಲ್ಫ್ ಇನ್ ಟು ದ ಸ್ಪಿಯರ್. ಅಂದ್ರೆ ಯಾವುದೇ ಒಂದು ನಮ್ಮ ಆಬ್ಜೆಕ್ಟ್ಸ್ ಅಂದ್ರೆ ನಮ್ಮ ಭೂಮಿ ಆಗಿರ್ಬೋದು, ಸನ್ ಆಗಿರ್ಬೋದು, ಅಥವಾ ಯಾವುದೇ ಬೇರೆ ಪ್ಲಾನೆಟ್ ಆಗಿರ್ಬೋದು, ಸೊ ಅದಕ್ಕೆ ಸೂಟಬಲ್ ಮಾಸ್ ಅಂದ್ರೆ ಹೆಚ್ಚು ಮಾಸ್ ಇದ್ದಾಗ ಮಾತ್ರ ಅದು ಗ್ರಾವಿಟೇಷನಲ್ ಪುಲ್ ಕ್ರಿಯೇಟ್ ಆಗುತ್ತೆ. ಸೊ ಎಲ್ಲಿ ಗ್ರಾವಿಟೇಷನಲ್ ಪುಲ್ ಕ್ರಿಯೇಟ್ ಆಗುತ್ತೆ ಸೊ ಅದು ಸಾಮಾನ್ಯವಾಗಿ ಒಂದು ಸರ್ಕ್ಯುಲರ್ ಶೇಪ್ ಅನ್ನ ಒಳಗೊಳ್ಳುತ್ತೆ. ಸೊ ಈ ಒಂದು ಅಮಾಲ್ತಿಯಾ ಅಂತಕ್ಕಂಥದ್ದು ದ್ರವ್ಯರಾಶಿ ತುಂಬಾ ನೆಗ್ಲಿಜಿಬಲ್ ಇರುವ ಕಾರಣದಿಂದ ಸೊ ಅದು ಸರ್ಕ್ಯುಲರ್ ಶೇಪ್ಗೆ ಪುಲ್ ಆಗದೇ ಇರುವ ಕಾರಣದಿಂದ ಇದು ಪೊಟ್ಯಾಟೋ ಶೇಪ್ ಅಲ್ಲಿರ್ತಕ್ಕಂಥ ಒಂದು ಸ್ಯಾಟಲೈಟ್ ಆಗಿರುತ್ತೆ. ಇಟ್ ಆರ್ಬಿಟ್ಸ್ ಜುಪಿಟರ್ ಇನ್ಸೈಡ್ಸ್ ಐಒಸ್ ಆರ್ಬಿಟ್. ಆಸ್ ಐ ಟೋಲ್ಡ್ ಯು ಬಿಫೋರ್, ಇದು ಜುಪಿಟರ್ ಗ್ರಹವನ್ನ ಐಒ ಆರ್ಬಿಟ್ ಏನಿರುತ್ತೆ ಅದರ ಆರ್ಬಿಟ್ ನಲ್ಲಿಯೇ ಸುತ್ತುತ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿಚ್ ಇಸ್ ದ ಇನ್ನರ್ ಮೋಸ್ಟ್ ಆಫ್ ದಿ ಪ್ಲಾನೆಟ್ಸ್ 4 ಲಾರ್ಜೆಸ್ಟ್ ಮೂನ್ಸ್. ಅಂದ್ರೆ ಈ ಒಂದು ಗುರುಗ್ರಹದಲ್ಲಿ ಸಾಕಷ್ಟು ಮೂನ್ಗಳನ್ನ ನಾವು ನೋಡಬಹುದಾಗಿರುತ್ತೆ. ಅದರಲ್ಲಿ 4 ಮಾತ್ರ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ಮೂನ್ಗಳಾಗಿರ್ತವೆ. ಅದರಲ್ಲಿ ಐಒ ಅಂತಕ್ಕಂಥದ್ದು ಜುಪಿಟರ್ನ ಅತ್ಯಂತ ಒಳ ಕಕ್ಷೆಯಲ್ಲಿರ್ತಕ್ಕಂಥ ಒಂದು ಸ್ಯಾಟಲೈಟ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ಅದರ ಒಳಗಡೆ ಸುತ್ತಾ ಇರ್ತಕ್ಕಂಥ ಇನ್ನೊಂದು ಮೂನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಅಮಾಲ್ತಿಯಾ ಅಂತ ಕರಿತೇವೆ. ಸೊ ಅಮಾಲ್ತಿಯಾ ಅಂತಕ್ಕಂಥದ್ದು ಇಟ್ ಟೇಕ್ಸ್ 0.498 ಅರ್ತ್ ಡೇಸ್ ಟು ಕಂಪ್ಲೀಟ್ 1 ಆರ್ಬಿಟ್. ಅಂದ್ರೆ ಗುರುಗ್ರಹವನ್ನ ಒಂದು ರೌಂಡ್ ಬರ್ಲಿಕ್ಕೆ ಸೊ ಕೇವಲ ನಮ್ಮ ಭೂಮಿಯ ದಿನಗಳಲ್ಲಿ 0.498 ಅಷ್ಟೇ ದಿನಗಳಲ್ಲಿ ಒಂದು ರೌಂಡ್ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಜುಪಿಟರ್ನಲ್ಲಿ ಅನೇಕ ಮೂನ್ಗಳಿದ್ದರೂ ಕೂಡ ಅದರಲ್ಲಿ 4 ಮೂನ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಥವಾ ತುಂಬಾ ದೊಡ್ಡದಾಗಿರ್ತವೆ. ಸೊ ಅದರಲ್ಲಿ ತುಂಬಾ ಹತ್ತಿರದ ಆರ್ಬಿಟ್ ಅನ್ನ ಹೊಂದಿರತಕ್ಕಂಥದ್ದು ಐಒ. ಸೊ ಈ ಒಂದು ಐಒ ಆರ್ಬಿಟ್ ನಲ್ಲಿ ನಾವು ಅಮಾಲ್ತಿಯಾ ಆರ್ಬಿಟ್ ಅನ್ನು ನಾವು ನೋಡಬಹುದಾಗಿರುತ್ತೆ. ಅಮಾಲ್ತಿಯಾ ತನ್ನ ಸಪರೇಟ್ ಕಕ್ಷೆಯನ್ನ ಹೊಂದಿರೋದಿಲ್ಲ. ಸೊ ಐವೋ ಆದ್ಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದ್ರೆ ಯುರೋಪ ಬರುತ್ತೆ. ಯುರೋಪ ಆದ್ಮೇಲೆ ಗ್ಯಾನಿಮೇಡ್ ಬರುತ್ತೆ, ಮತ್ತೆ ಕ್ಯಾಲಿಸ್ಟೋವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ 4 ಹೊರತುಪಡಿಸಿ ಅನೇಕ ಸ್ಯಾಟಲೈಟ್ಗಳು ಗುರುಗ್ರಹವನ್ನ ಸುತ್ತುತ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅವುಗಳ ಕಕ್ಷೆಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ಹೆಚ್ಚಿನ ಸಂಖ್ಯೆಯನ್ನ ಚಂದ್ರಗಳನ್ನ ಸೂಚಿಸ್ತಾ ಇರ್ತಕ್ಕಂಥ ಒಂದು ಚಿತ್ರವಾಗಿರುತ್ತೆ. ಸೊ ಈ ಒಂದು ಅಮಾಲ್ತಿಯಾ ಅಂತಕ್ಕಂಥದ್ದು ರೆಡ್ಡೆಸ್ಟ್ ಆಬ್ಜೆಕ್ಟ್ ಇನ್ ದಿ ಸೋಲಾರ್ ಸಿಸ್ಟಮ್. ಅಂದ್ರೆ ನಮ್ಮ ಒಂದು ಸೌರ ವ್ಯವಸ್ಥೆಯಲ್ಲಿಯೇ ಅತ್ಯಂತ ಕೆಂಪಾಗಿರ್ತಕ್ಕಂಥ ಒಂದು ವಸ್ತು ಯಾವ್ದಾಗಿರುತ್ತೆ ಅಂದ್ರೆ ಅಮಾಲ್ತಿಯಾ ಅಂತಕ್ಕಂಥದ್ದು ಅತ್ಯಂತ ಕೆಂಪಾಗಿರ್ತಕ್ಕಂಥ ಒಂದು ವಸ್ತುವಾಗಿರುತ್ತೆ. ಇಟ್ ಎಮಿಟ್ಸ್ ಅ ಲಿಟಲ್ ಮೋರ್ ಹೀಟ್ ದನ್ ಇಟ್ ರಿಸೀವ್ಸ್ ಫ್ರಮ್ ದಿ ಸನ್. ಅಂದ್ರೆ ಸೂರ್ಯನಿಂದ ಏನು ಶಾಖವನ್ನ ಅದು ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ ಅದಕ್ಕಿಂತ ಹೆಚ್ಚು ಶಾಖವನ್ನ ಹೊರ ಹಾಕ್ತಕ್ಕಂಥ ಒಂದು ಸ್ಯಾಟಲೈಟ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಜೊತೆಗೆ ಈ ಒಂದು ಅಮಾಲ್ತಿಯಾದು ಯುನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ನಾವು ಸ್ಟಡಿ ಮಾಡೋದಾದ್ರೆ
ನೋಡೋದಾದ್ರೆ ಇದನ್ನ ನಾವು 5th ಲಾರ್ಜೆಸ್ಟ್ ಮೂನ್ ಆಫ್ ಜುಪಿಟರ್ ಅಂತ ಕರಿಬಹುದು. ಅಂದ್ರೆ ಜುಪಿಟರ್ ಅಥವಾ ಗುರುಗ್ರಹದಲ್ಲಿ 5ನೇ ಅತಿ ದೊಡ್ಡ ಚಂದ್ರ ಅಂತ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು ಪೊಟ್ಯಾಟೋ ಶೇಪ್ ಇರುತ್ತೆ. ಇದ್ರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರ್ತೇವೆ. ಸೊ ಇದರ ಡೆನ್ಸಿಟಿ ಬಂದು ತುಂಬಾ ಕಡಿಮೆ ಇರುತ್ತೆ. ಐ ಟೋಲ್ಡ್ ಯು ಬಿಫೋರ್, ಇದು ಡೆನ್ಸಿಟಿ ಬಹಳ ಕಡಿಮೆ ಇರೋದ್ರಿಂದ, ಸೊ ಅದರ ಇಂಟರ್ನಲ್ ಪುಲ್ ಕಡಿಮೆ ಇರುವ ಕಾರಣದಿಂದ ಅದು ಸರ್ಕ್ಯುಲರ್ ಶೇಪ್ಗೆ ಬರದೇ ಇರಲಿಕ್ಕೆ ಅದಕ್ಕೆ ಕಾರಣವಾಗಿರುತ್ತೆ. ಸೊ ಇದರ ಡೆನ್ಸಿಟಿಯನ್ನು ನಾವು ನೋಡೋದಾದ್ರೆ ಕೇವಲ 0.85 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಇದರ ಡೆನ್ಸಿಟಿ ಅಥವಾ ಸಾಂದ್ರತೆಯನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದು ಸಾಮಾನ್ಯವಾಗಿ ಐಸ್ ಅಥವಾ ಮಂಜಿನಿಂದ ಕೂಡಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸ್ಮಾಲ್ ಫ್ರಾಕ್ಷನ್ ಆಫ್ ರಾಕ್ಸ್ ಅಂದ್ರೆ ಕಡಿಮೆ ಫ್ರಾಕ್ಷನ್ ಶಿಲೆಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಇಟ್ ಆರ್ಬಿಟ್ ಜುಪಿಟರ್ ಅಟ್ ದ ಡಿಸ್ಟೆನ್ಸ್ ಆಫ್ ಅಪ್ರಾಕ್ಸಿಮೇಟ್ಲಿ 1,81,400 ಕಿಲೋಮೀಟರ್ಸ್. ಅಂದ್ರೆ ಜುಪಿಟರ್ ಇಲ್ಲಿದೆ ಅಂದ್ರೆ ಸೊ ಇದರಿಂದ 1,81,400 ಕಿಲೋಮೀಟರ್ ದೂರದಲ್ಲಿ ಕಕ್ಷೆಯನ್ನ ಹೊಂದಿರತಕ್ಕಂಥ ಒಂದು ಸ್ಯಾಟಲೈಟ್ ಇದಾಗಿರುತ್ತೆ. ಸೊ ಇದು 1 ಆರ್ಬಿಟ್ ಅನ್ನ ಕಂಪ್ಲೀಟ್ ಮಾಡಲಿಕ್ಕೆ ಕೇವಲ 12 hours ಅಲ್ಲಿ, ಅಂದ್ರೆ ಒಂದು ರೌಂಡ್ ಕಂಪ್ಲೀಟ್ ಆಗಿ ಬರಲಿಕ್ಕೆ ಕೇವಲ 12 ಗಂಟೆಗಳಲ್ಲಿ ಒಂದು ಸುತ್ತ ಹಾಕೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಜುನೋ ಸ್ಪೇಸ್ ಕ್ರಾಫ್ಟ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇದೊಂದು ಸ್ಪೇಸ್ ಪ್ರೋಬ್ ಆಗಿರುತ್ತೆ. ಇದು ಯಾವ ಪ್ಲಾನೆಟ್ ಅನ್ನ ಆರ್ಬಿಟ್ ಆಗ್ತಾ ಇದೆ ಅಂದ್ರೆ ಜುಪಿಟರ್ ಆರ್ಬಿಟ್ ಅನ್ನ ಆರ್ಬಿಟ್ ಆಗ್ತಾ ಇದೆ. ಸೊ ಜುಪಿಟರ್ ಅಥವಾ ಗುರುಗ್ರಹವನ್ನ ಆರ್ಬಿಟ್ ಆಗ್ತಾ ಇರತಕ್ಕಂಥ ಒಂದು ಸ್ಪೇಸ್ ಕ್ರಾಫ್ಟ್ ಆಗಿರುತ್ತೆ. ಸೊ ಇದನ್ನ ಕೇಪ್ ಕ್ಯಾನವೆರಲ್ ಏರ್ ಫೋರ್ಸ್ ಸ್ಟೇಷನ್ ಇಂದ ಆಗಸ್ಟ್ 2011ರಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಸೊ ಇದು ನಾಸಾದ ನ್ಯೂ ಫ್ರಾಂಟಿಯರ್ ಪ್ರೋಗ್ರಾಮ್ನ ಅಡಿಯಲ್ಲಿ ಲಾಂಚ್ ಆಗಿರ್ತಕ್ಕಂಥ ಒಂದು ಸ್ಪೇಸ್ ಕ್ರಾಫ್ಟ್ ಆಗಿರುತ್ತೆ. ಸೊ ಇದು ಆರ್ಬಿಟ್ ಅನ್ನ ಎಂಟರ್ ಆಗಿರ್ತಕ್ಕಂಥದ್ದು 2016ರಲ್ಲಿ. ಯು ಕ್ಯಾನ್ ಸಿ ದ ಡಿಫರೆನ್ಸ್. ಲಾಂಚ್ ಆಗಿರ್ತಕ್ಕಂಥದ್ದು 2011ರಲ್ಲಿ. ಇದು ಕಕ್ಷೆಯನ್ನ ತಲುಪಿರ್ತಕ್ಕಂಥದ್ದು ಯಾವ ವರ್ಷದಲ್ಲಿ ಅಂದ್ರೆ 2016ನಲ್ಲಿ ತನ್ನ ಆರ್ಬಿಟ್ ಅನ್ನ ಅದು ತಲುಪಿರುತ್ತೆ. ಸೊ ಈಗ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ಜುನೋ ಏನಿರುತ್ತೆ, ಫಸ್ಟ್ ಎಕ್ಸ್ಪ್ಲೋರರ್ ಟು ಪೀರ್ ಬಿಲೋ ದಿ ಪ್ಲಾನೆಟ್ಸ್ ಡೆನ್ಸ್ ಕ್ಲೌಡ್ಸ್. ಅಂದ್ರೆ ಈ ಒಂದು ಗುರುಗ್ರಹದ ಒಂದು ಅಟ್ಮಾಸ್ಫಿಯರ್ ಏನಿರುತ್ತೆ ಅತ್ಯಂತ ಹೆಚ್ಚಿನ ಮೋಡಗಳನ್ನು ಹೊಂದಿರತಕ್ಕಂಥ ಪ್ರದೇಶವಾಗಿರುತ್ತೆ. ಆ ಮೋಡಗಳನ್ನ ಛೇದಿಸಿ ಅತ್ಯಂತ ಒಳಗಡೆ ಹೋಗಿ ವೀಕ್ಷಣೆ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಸ್ಪೇಸ್ ಕ್ರಾಫ್ಟ್ ಆಗಿ ನಾವು ಈ ಒಂದು ಜುನೋವನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈಗ ಜುನೋ ಎಕ್ಸ್ಟೆಂಡೆಡ್ ಫೇಸ್ ಅಲ್ಲಿ ಇರುತ್ತೆ, ಅಂದ್ರೆ ತನ್ನ ವಿಸ್ತೃತವಾದ ಒಂದು ಹಂತದಲ್ಲಿರುತ್ತೆ. ಸೊ ಎಲ್ಲಿಯವರೆಗೂ ಇದು ಕೆಲಸ ಮಾಡುತ್ತೆ ಅಂದ್ರೆ 2025ರವರೆಗೂ ಇದು ನಮಗೆ ಡೇಟಾವನ್ನ ಕಳಿಸ್ತಕ್ಕಂಥ ಒಂದು ಸ್ಪೇಸ್ ಕ್ರಾಫ್ಟ್ ಆಗಿರುತ್ತೆ. ಸೊ ಜುಪಿಟರ್ ಯಾವ ಉದ್ದೇಶಕ್ಕಾಗಿ ಲಾಂಚ್ ಮಾಡಿರ್ತಾರೆ ಅಂದ್ರೆ ಗ್ರಾವಿಟೇಷನಲ್ ಫೀಲ್ಡ್ ಅಂದ್ರೆ ಗುರುಗ್ರಹದ ಗುರುತ್ವಾಕರ್ಷಣ ಶಕ್ತಿ, ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಕಾಂತೀಯ ಕ್ಷೇತ್ರ, ಅದಾದ್ಮೇಲೆ ಪೋಲಾರ್ ಮ್ಯಾಗ್ನೆಟೋಸ್ಪಿಯರ್ ಅಂದ್ರೆ ಧ್ರುವೀಯ ಕಾಂತಗೋಳಗಳನ್ನ ಅಧ್ಯಯನ ಮಾಡಲಿಕ್ಕೆ ಸೊ ಈ ಒಂದು ಜುನೋವನ್ನ ನಾಸಾದವರು ಲಾಂಚ್ ಮಾಡಿರ್ತಕ್ಕಂಥ ಒಂದು ಸ್ಪೇಸ್ ಕ್ರಾಫ್ಟ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಮಂಗಳೂರು ನಗರದಲ್ಲಿ ರಾಕ್ ಆರ್ಟ್ ಮೊದಲ ಪುರಾವೆಯನ್ನು ಎಲ್ಲಿ ಕಂಡು ಹಿಡಿಯಲಾಯಿತು? ಸೊ ವೇರ್ ವಾಸ್ ದಿ ಫಸ್ಟ್ ಎವಿಡೆನ್ಸ್ ಆಫ್ ರಾಕ್ ಆರ್ಟ್ ಡಿಸ್ಕವರ್ಡ್ ಇನ್ ಮಂಗಳೂರು ಸಿಟಿ? ಸೊ ಮಂಗಳೂರು ಸಿಟಿಯಲ್ಲಿ ಮೊಟ್ಟ ಮೊದಲ ಕಲ್ಲಿನಿಂದ ಮಾಡಿರ್ತಕ್ಕಂಥ ಒಂದು ಕಲೆ, ಪುರಾತನ ಕಲೆ ಪತ್ತೆ ಆಗಿರುತ್ತೆ. ಸೊ ಈ ರೀತಿಯ ರಾಕ್ ಆರ್ಟ್ ಮಂಗಳೂರಿನಲ್ಲಿ ಪತ್ತೆ ಆಗಿರ್ತಕ್ಕಂಥ ಉದಾಹರಣೆ ಇದೇ ಮೊಟ್ಟ ಮೊದಲ ಉದಾಹರಣೆ ಆಗಿರುತ್ತೆ. ಸೊ ಈ ಒಂದು ರಾಕ್ ಆರ್ಟ್ ಇತ್ತೀಚೆಗೆ ಎಲ್ಲಿ ಕಂಡು ಬಂತು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೋಳೂರು ಪನ್ನೆಕೋಟೆದ ಬೊಬ್ಜು ಸ್ವಾಮಿ ಗುಡಿ ಅಂತ ಇದೆ. ಸೊ ಈ ಒಂದು ಗುಡಿಯಲ್ಲಿ ಈ ಚಿತ್ರದಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ರಾಕ್ ಆರ್ಟ್ಗಳು ಅಂದ್ರೆ ಕಲ್ಲಿನಿಂದ ಮಾಡಿರ್ತಕ್ಕಂಥ ಕೆತ್ತನೆಗಳು ಮೊಟ್ಟ ಮೊದಲ ಬಾರಿಗೆ ಮಂಗಳೂರು ಸಿಟಿಯಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ದಿಸ್ ಇಸ್ ದಿ ಫಸ್ಟ್ ಎವಿಡೆನ್ಸ್ ಆಫ್ ರಾಕ್ ಆರ್ಟ್ ಇನ್ ಮಂಗಳೂರು ಸಿಟಿ. ಸೊ ಮಂಗಳೂರು ಸಿಟಿಯಲ್ಲಿ ಈ ರೀತಿಯ ಒಂದು ಎವಿಡೆನ್ಸ್ಗಳು ಇದೇ ಮೊಟ್ಟ ಮೊದಲ ಬಾರಿಗೆ ಸಿಕ್ಕಿರುತ್ತೆ. ಸೊ ಅದು ಎಕ್ಸಾಕ್ಟ್ಲಿ ಯಾವ ಗುಡಿಯಲ್ಲಿ ಸಿಕ್ಕಿದೆ ಅನ್ನೋದನ್ನ ನಾನು ಪ್ರಶ್ನೆಯಲ್ಲೇ ಹೇಳಿರ್ತೇನೆ. ಸೊ ಈ ಒಂದು ಪ್ರದೇಶವನ್ನ ಎಸ್ಕವೇಷನ್ ಮಾಡಿರ್ತಕ್ಕಂಥವ್ರು ಅಥವಾ ಉತ್ಖನನವನ್ನ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಟಿ ಮುರುಗೇಶಿ ಅಂತಕ್ಕಂಥವ್ರು. ಇವರು ರಿಟೈರ್ಡ್ ಅಸೋಸಿಯೇಟ್ ಪ್ರೊಫೆಸರ್ ಆಗಿರ್ತಾರೆ. ಸೊ ಇವರು ಇಲ್ಲಿ ಉತ್ಖನನವನ್ನ ಮಾಡುವ ಸಮಯದಲ್ಲಿ ಸೊ ಈ ಒಂದು ರಾಕ್ ಆರ್ಟ್ಗಳು ಮೊತ್ತ ಮೊದಲ ಬಾರಿಗೆ ಅಲ್ಲಿ ಪತ್ತೆ ಆಗಿರ್ತವೆ. ಸೊ ಈ ಒಂದು ರಾಕ್ ಆರ್ಟ್ ನಲ್ಲಿ ನಾವು ಏನನ್ನ ನೋಡ್ಬೋದಾಗಿರುತ್ತೆ ಅಂದ್ರೆ ಹ್ಯೂಮನ್ ಫುಟ್ ಪ್ರಿಂಟ್ಸ್ ಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ ಮಾನವನ ಹೆಜ್ಜೆ ಗುರುತುಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ನ್ಯಾಚುರಲ್ ಸ್ಟೋನ್ ಬೋಲ್ಡರ್ ಅಂದ್ರೆ ಒಂದು ನೈಸರ್ಗಿಕವಾಗಿರ್ತಕ್ಕಂಥ ಬಂಡೆಯ ಮೇಲೆ ಕೆತ್ತಿರ್ತಕ್ಕಂಥ ಮಾನವನ ಹೆಜ್ಜೆಯ ಗುರುತುಗಳನ್ನು ಹೊಂದಿರತಕ್ಕಂಥ ಒಂದು ಶಿಲೆ ಆಗಿರುತ್ತೆ. ಸೊ ಇದರ ಏಜ್ ಅನ್ನ ನಾವು ನೋಡೋದಾದ್ರೆ ಅಂದ್ರೆ ಯಾವ ಸಮಯದಲ್ಲಿ ಇದು ಕ್ರಿಯೇಟ್ ಆಗಿರ್ಬೋದು ಅನ್ನೋದನ್ನ ಪ್ರಿಡಿಕ್ಟ್ ಮಾಡಿರ್ತಾರೆ. ಸೊ ಕ್ರಿಯೇಟೆಡ್ ಇನ್ ದಿ ಫಸ್ಟ್ ಆರ್ ಸೆಕೆಂಡ್ ಸೆಂಚುರಿ ಎಡಿ ಅಂದ್ರೆ ಮೊದಲನೇ ಅಥವಾ ಎರಡನೇ ಶತಮಾನದ ಎಡಿಯಲ್ಲಿ ಇದು ರಚಿಸಲ್ಪಟ್ಟಿದೆ ಅಂತಕ್ಕಂಥದ ಪ್ರಿಡಿಕ್ಷನ್ ಅನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಸೊ ಈ ಒಂದು ಏಜ್ ಅನ್ನ ಹೇಗೆ ಡಿಟರ್ಮೈನ್ ಮಾಡ್ತಾರೆ? ದಟ್ ಈಸ್ ದ ನೆಕ್ಸ್ಟ್ ಕ್ವೆಶನ್. ಸೊ ಯಾವುದೇ ಒಂದು ವಸ್ತುವಿನ ಏಜ್ ಅನ್ನ ಎರಡು ಮೆಥಡ್ಸ್ ಅಲ್ಲಿ ಡಿಟೆಕ್ಟ್ ಮಾಡ್ತಾರೆ. ಒಂದನ್ನ ನಾವು ರಿಲೇಟಿವ್ ಅಂತ ಕರಿತೇವೆ, ಇನ್ನೊಂದನ್ನ
ಇನ್ನೊಂದನ್ನ ಆಬ್ಸಲ್ಯೂಟ್ ಡೇಟಿಂಗ್ ಅಂತ ಕರಿತೇವೆ. ಸೊ ಒನ್ ಈಸ್ ಕಾಲ್ಡ್ ಆಸ್ ಸಂಬಂಧಿತ ಅಂತ ಕರಿತೇವೆ, ಇನ್ನೊಂದನ್ನ ಸಂಪೂರ್ಣ ಡೇಟಿಂಗ್ ವಿಧಾನ ಅಂತ ಕರಿತೇವೆ. ಸೊ ಈ ಎರಡು ವಿಧಾನಗಳನ್ನು ಉಪಯೋಗಿಸ್ಕೊಂಡು ಪುರಾತನ ವಸ್ತುಗಳ ಏಜ್ ಅನ್ನ ಕಂಡುಹಿಡಿತಕ್ಕಂಥ ಒಂದು ಮೆಥಡ್ ಆಗಿರುತ್ತೆ. ಸೊ ಇದರಲ್ಲಿ ಮೊದಲನೇದನ್ನ ನಾವು ರಿಲೇಟಿವ್ ಡೇಟಿಂಗ್ ಅಥವಾ ಸಂಬಂಧಿತ ಡೇಟಿಂಗ್ ಅಂತ ಕರಿತೇವೆ. ಸೊ ಇದರಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಮೆಥಡ್ ಏನು ಅಂದ್ರೆ ಸ್ಟೈಲಿಸ್ಟಿಕ್ ಕಂಪ್ಯಾರಿಸನ್ ಅಂತ ಕರಿತೇವೆ. ಅಂದ್ರೆ ಆ ಶೈಲಿ ಏನಿರುತ್ತೆ ಆ ಶೈಲಿಯಲ್ಲಿರ್ತಕ್ಕಂಥ ವಸ್ತುಗಳನ್ನ ಅದೇ ಸಮಯದಲ್ಲಿ ನಮಗೆ ಮುಂಚೆ ಪತ್ತೆ ಆಗಿರ್ತಕ್ಕಂಥ ವಸ್ತುಗಳ ಜೊತೆ ಮ್ಯಾಚ್ ಮಾಡ್ತಾರೆ. ಸೊ ಅದೇ ಶೈಲಿ ಇದ್ದಾಗ ಅಂದ್ರೆ ಕಾಮನ್ ಪ್ಯಾಟರ್ನ್ ಇದ್ದಾಗ, ಸೊ ಆ ಒಂದು ಕಾಮನ್ ಪ್ಯಾಟರ್ನ್ ಇರ್ತಕ್ಕಂಥ ವಸ್ತುಗಳು ಅದೇ ಸಮಯಕ್ಕೆ ಸಂಬಂಧಪಟ್ಟಿರಬಹುದು ಅಂತಕ್ಕಂಥದ್ದನ್ನ ಡಿಟರ್ಮೈನ್ ಮಾಡ್ತಾರೆ. ಸೊ ಅದಕ್ಕೆ ಇದನ್ನ ನಾವು ರಿಲೇಟಿವ್ ಅಂತ ಕರಿತೇವೆ. ಅಂದ್ರೆ ಬೇರೊಂದು ವಸ್ತುಗಳ ಜೊತೆಗೆ ಕಂಪ್ಯಾರಿಸನ್ ಮಾಡುವ ಮುಖಾಂತರ ಅದರ ಏಜ್ ಅನ್ನ ಪತ್ತೆ ಮಾಡ್ತಾರೆ. ಸೊ ಇನ್ನೊಂದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸ್ಟ್ರಾಟಿಯೋಗ್ರಾಫಿಕ್ ಅಸೆಸ್ಮೆಂಟ್ ಅಂತ ಕರಿತೇವೆ. ಸ್ಟ್ರಾಟಿಯೋಗ್ರಾಫಿಕ್ ಅಂದ್ರೆ ಸೊ ಲೇಯರ್ಸ್ ಆಫ್ ದಿ ಅರ್ತ್ ಅಂದ್ರೆ ಭೂಮಿಯ ಒಂದು ಪದರಗಳೇನಿರ್ತವೆ. ಸಪೋಸ್ ನಾವು ಈ ಫಸ್ಟ್ ಲೇಯರ್ ಅನ್ನ ಎಸ್ಕವೇಟ್ ಮಾಡಿದಾಗ ಸಿಗ್ತಕ್ಕಂಥ ವಸ್ತುಗಳು ಅಥವಾ 10th ಲೇಯರ್ ಅನ್ನ ನಾವು ಎಸ್ಕವೇಟ್ ಮಾಡಿದಾಗ ಸಿಗ್ತಕ್ಕಂಥ ವಸ್ತುಗಳು, ಫಸ್ಟ್ ಲೇಯರ್ ಅನ್ನ ನಾವು ಎಸ್ಕವೇಟ್ ಮಾಡಿದಾಗ ಬಹಳ ಇತ್ತೀಚೆಗೆ ಮಣ್ಣಿನ ಒಳಗಡೆ ಸೇರ್ಕೊಂಡಿರ್ತಕ್ಕಂಥ ವಸ್ತುಗಳು ಸಿಗುತ್ತೆ. ತುಂಬಾ ಆಳದಲ್ಲಿ ನಮ್ಗೆ ಏನಾದ್ರೂ ವಸ್ತು ಸಿಕ್ಕಿದೆ ಅಂದ್ರೆ ಅದು ತುಂಬಾ ಪುರಾತನ ಕಾಲಕ್ಕೆ ಸಂಬಂಧಪಟ್ಟಿರಬಹುದು ಅಂತಕ್ಕಂಥ ಒಂದು ಪ್ರಿಡಿಕ್ಷನ್ ಅನ್ನ ಮಾಡ್ತಾರೆ. ಸೊ ಈ ರೀತಿಯಾಗಿ ಸ್ಟ್ರಾಟಾ ಅಂದ್ರೆ ಬೇರೆ ಬೇರೆ ಲೇಯರ್ಸ್ ಅಲ್ಲಿ ವಸ್ತುಗಳು ಸಿಕ್ಕಾಗ ಅದನ್ನ ಹೋಲಿಕೆ ಮಾಡ್ತಕ್ಕಂಥ ಪದ್ಧತಿಯನ್ನ ನಾವೇನಂತ ಕರಿತೇವೆ ಅಂದ್ರೆ ಸ್ಟ್ರಾಟಿಗ್ರಾಫಿಕ್ ಅಂತ ಕರಿತೇವೆ. ಸೊ ಈ ಒಂದು ಮೆಥಡ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ರಿಲೇಟಿವ್ ಅಂತ ಕರಿತೇವೆ. ರಿಲೇಟಿವ್ ಇಂದ ನಮಗೆ ಅಕ್ಯುರೇಟ್ ಇನ್ಫಾರ್ಮೇಶನ್ ಸಿಗೋದಿಲ್ಲ, ಬೇರೊಂದು ವಿಧಾನದಲ್ಲಿ ಅಥವಾ ಬೇರೊಂದು ವಸ್ತುಗಳ ಜೊತೆಗೆ ನಾವು ಹೋಲಿಕೆಯನ್ನ ಮಾಡ್ತೇವೆ. ಸೊ ಇದರಲ್ಲಿ ನಾವು ಸೀರಿಯೇಷನ್ ಅಂದ್ರೆ ಸರಣಿಯನ್ನ ಚೆಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ವಾರ್ನಿಶ್ ರಿಪ್ಯಾಟಿನೇಷನ್ ಅಂತ ಕರಿತೇವೆ, ಅಂದ್ರೆ ಅದರ ಬಣ್ಣವನ್ನ ಮ್ಯಾಚ್ ಮಾಡುವ ಮುಖಾಂತರ, ಅದಾದ್ಮೇಲೆ ಸೂಪರ್ ಇಂಪೋಸಿಷನ್ ಮಾಡ್ತಾರೆ, ಅಂದ್ರೆ ಅದೇ ರೀತಿಯ ವಸ್ತುಗಳ ಜೊತೆ ಅದನ್ನ ಸೂಪರ್ ಇಂಪೋಸ್ ಮಾಡುವ ಮುಖಾಂತರ, ಹೋಲಿಕೆ ಮಾಡುವ ಮುಖಾಂತರ ಅದರ ಏಜ್ ಅನ್ನ ಪತ್ತೆ ಹಚ್ಚತಕ್ಕಂಥ ಒಂದು ವಿಧಾನವಾಗಿರುತ್ತೆ. ಸೊ ತುಂಬಾ ಅಕ್ಯುರೇಟ್ ರಿಸಲ್ಟ್ ಕೊಡ್ತಕ್ಕಂಥ ಮೆಥಡ್ ಅನ್ನ ನಾವು ಆಬ್ಸಲ್ಯೂಟ್ ಡೇಟಿಂಗ್ ಅಥವಾ ಸಂಪೂರ್ಣ ಡೇಟಿಂಗ್ ಅಂತ ಕರಿತೇವೆ. ಸೊ ಇಲ್ಲಿ ಸೈಂಟಿಫಿಕ್ ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡ್ತಾರೆ, ಅಂದ್ರೆ ವೈಜ್ಞಾನಿಕವಾಗಿರ್ತಕ್ಕಂಥ ತಂತ್ರಗಳನ್ನ ಯೂಸ್ ಮಾಡ್ತಾರೆ. ಸೊ ಇದು ಕ್ರೋನೋಮೆಟ್ರಿಕ್ ಏಜ್ ಅನ್ನ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ರಿಲೇಷನ್ ಟು ರಾಕ್ ಆರ್ಟ್, ಅಂದ್ರೆ ಆ ಒಂದು ಕಲ್ಲಿನ ಒಂದು ಕಲೆ ಏನಿರುತ್ತೆ ಸೊ ಅದಕ್ಕೆ ನೇರವಾಗಿ ಮತ್ತು ಪರ್ಯಾಯವಾಗಿ ಮತ್ತು ಪರೋಕ್ಷವಾಗಿ ಸಂಬಂಧಪಟ್ಟಿರ್ತಕ್ಕಂಥ ವಿದ್ಯಮಾನಗಳ ಕಾಲಮಿತಿಯ ವಯಸ್ಸನ್ನು ನೀಡ್ತಕ್ಕಂಥ ಒಂದು ಟೆಕ್ನಾಲಜಿ ಇದಾಗಿರುತ್ತೆ. ಸೊ ಈ ಒಂದು ಟೆಕ್ನಾಲಜಿಯಲ್ಲಿ ಬಳಸ್ತಕ್ಕಂಥ ವಿಧಾನಗಳನ್ನ ಒಂದನ್ನ CR ಅಂತ ಕರಿತೇವೆ, ಒಂದನ್ನ VML ಅಂತ ಕರಿತೇವೆ. CR ಅಂದ್ರೆ ಕ್ಯಾಟಯಾನ್ ರೇಷಿಯೋ ಅಂತ ಕರಿತೇವೆ. ಸೊ ಇನ್ನೊಂದನ್ನ ವಾರ್ನಿಶ್ ಮೈಕ್ರೋ ಲ್ಯಾಮಿನೇಟಿಂಗ್ ಅಂತ ಕರಿತೇವೆ. ಇವೆಲ್ಲ ತುಂಬಾ ಟೆಕ್ನಿಕಲ್ ಟರ್ಮ್ಸ್ ಆಗಿರುತ್ತೆ. ಸೊ ಅದನ್ನ ಹೇಗೆ ಮಾಡ್ತಾರೆ ಅನ್ನೋದು ನಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರೋದಿಲ್ಲ, ಯಾವ ಮೆಥಡ್ಸ್ ಅಂತಕ್ಕಂಥದ್ದು ನಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಒಂದನ್ನ ಕಾರ್ಬನ್ ರೇಷಿಯೋ ಡೇಟಿಂಗ್ ಅಂತ, ಕ್ಯಾಟಯಾನ್ ರೇಷಿಯೋ ಡೇಟಿಂಗ್ ಅಂತ ಕರಿತೇವೆ, ಇನ್ನೊಂದನ್ನ ವಾರ್ನಿಶ್ ಮೈಕ್ರೋ ಲ್ಯಾಮಿನೇಷನ್ ಡೇಟಿಂಗ್ ಅಂತ ಕರಿತೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಸೊ ವಿಶ್ವ ಏಡ್ಸ್ ಲಸಿಕೆ ದಿನವನ್ನು ವಾರ್ಷಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ? ಸೊ ವೆನ್ ಈಸ್ ವರ್ಲ್ಡ್ಸ್ ಏಡ್ಸ್ ವ್ಯಾಕ್ಸಿನೇಷನ್ ಡೇ ಅಬ್ಸರ್ವ್ಡ್ ಆನ್ಯುವಲಿ? ಸೊ ನಾನು ಕೇಳ್ತಾ ಇರ್ತಕ್ಕಂಥದ್ದು ವಿಶ್ವ ಏಡ್ಸ್ ದಿನ ಅಲ್ಲ, ವಿಶ್ವ ಏಡ್ಸ್ ಲಸಿಕೆ ದಿನ. ಸೊ ಇದು ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ವಿಶ್ವ ಏಡ್ಸ್ ದಿನವನ್ನು ನಾವು ಡಿಸೆಂಬರ್ 1ನೇ ತಾರೀಕು ಆಚರಣೆ ಮಾಡ್ತೇವೆ, ಬಟ್ ನಾನು ಹೇಳ್ತಾ ಇರೋದು ವಿಶ್ವ ಏಡ್ಸ್ ಲಸಿಕೆ ದಿನ. ಸೊ ಈ ಒಂದು ದಿನವನ್ನು ಮೇ 18ನೇ ತಾರೀಕು ಆಚರಣೆ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ಒಂದು ದಿನವನ್ನು ನಾವು ಏನಕ್ಕೆ ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಈ ಏಡ್ಸ್ ರೋಗದ ವಿರುದ್ಧವಾಗಿ ಲಸಿಕೆಯನ್ನು ಡೆವಲಪ್ ಮಾಡಲಿಕ್ಕೆ ಸೊ ರಾಷ್ಟ್ರಗಳಿಗೆ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಅದಕ್ಕೆ ಇದನ್ನು ಏಡ್ಸ್ ಡೇ ಅಂತ ಕರೆಯೋದು, ಏಡ್ಸ್ ವ್ಯಾಕ್ಸಿನ್ ಡೇ ಅಂತ ಕರಿತೇವೆ. ಅಂದ್ರೆ ಲಸಿಕೆಗಳನ್ನು ಪತ್ತೆ ಹಚ್ಚಲಿಕ್ಕೆ ಸೊ ಪ್ರಮೋಟ್ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ಒಂದು ದಿನವನ್ನು ಆಸ್ ಐ ಟೋಲ್ಡ್ ಯು ಬಿಫೋರ್ ಪ್ರತಿ ವರ್ಷ ಮೇ 18ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ಡೇಗೆ ಯಾವ ಹಿಸ್ಟಾರಿಕಲ್ ಇನ್ಸಿಡೆಂಟನ್ನು ನಾವು ಕನೆಕ್ಟ್ ಮಾಡ್ಬೋದು ಅಂದರೆ, ಸೊ ಇನ್ 1997 1997ರಲ್ಲಿ US ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಬಿಲ್ ಕ್ಲಿಂಟನ್ ರವರು ಈ ಒಂದು HIV ವ್ಯಾಕ್ಸಿನ್ ಬಗ್ಗೆ ಒಂದು ಸ್ಪೀಚನ್ನು ಮಾಡ್ತಾರೆ. ಆ ಒಂದು ಭಾಷಣವನ್ನು ಮಾಡಿರ್ತಕ್ಕಂಥ ದಿನಾಂಕವನ್ನು ನಾವು ಏಡ್ಸ್ ವ್ಯಾಕ್ಸಿನ್ ಡೇ ಆಗಿ ಈಗ ಆಚರಣೆ ಮಾಡ್ತಕ್ಕಂಥದ್ದು ಪದ್ಧತಿ ಆಗಿರುತ್ತೆ. ಸೊ ಏಡ್ಸ್ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನ ಈವನ್ ಮೇನ್ಸ್ ಅಲ್ಲೂ ಕೂಡ ಕೇಳ್ಬೋದಾಗಿರುತ್ತೆ. ಸೊ KS ಮೇನ್ಸ್ ಅಲ್ಲೂ ಕೂಡ ಈ ಪ್ರಶ್ನೆಗಳು ಅಂದ್ರೆ ಮೇನ್ಸ್ ನಲ್ಲಿ ಏಡ್ಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಪ್ರಶ್ನೆಗಳು ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಏಡ್ಸ್ ಕಾಯಿಲೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತ ಕರಿತೇವೆ. ಸೊ ಇದು HIV ಅಂದರೆ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಏನಿರುತ್ತೆ ಅದರ ಅಡ್ವಾನ್ಸ್ಡ್ ವರ್ಷನ್ ಅನ್ನು ನಾವೇನಂತ ಕರಿತೀವಿ ಅಂದರೆ ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತ ಕರಿತೇವೆ. ಇದು HIV ವೈರಸ್ ಇಂದ ಬರ್ತಕ್ಕಂಥ ಒಂದು
ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು HIV ವೈರಸ್ ನಮ್ಮ ದೇಹದ ಒಳಗೆ ಎಂಟರ್ ಆದಾಗ ಏನು ಮಾಡುತ್ತೆ ಅಂದರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತಕ್ಕಂಥ ಕೋಶಗಳು, ಆ ಕೋಶಗಳನ್ನು ನಾವೇನಂತ ಕರಿತೀವಿ ಅಂದರೆ CD4 ಸೆಲ್ಸ್ ಅಂತ ಕರಿತೀವಿ, ಅಂದರೆ ಕ್ಲಸ್ಟರ್ ಡಿಫ್ರೆನ್ಶಿಯೇಟೆಡ್ ಸೆಲ್ಸ್ ಅಂತ ಕರಿತೇವೆ. ಸೊ ಇದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತಕ್ಕಂಥ ಪ್ರಮುಖವಾದ ಕೋಶಗಳಾಗಿರ್ತವೆ. ಸೊ ಇವುಗಳನ್ನು ನಾವು T ಸೆಲ್ಸ್ ಅಂತ ಕೂಡ ಕರಿತೇವೆ, ಥೈಮಸ್ ಸೆಲ್ಸ್ ಅಂತ ಕೂಡ ಕರಿಬೋದಾಗಿರುತ್ತೆ. ಸೊ ಈ ಒಂದು ಸೆಲ್ಸ್ಗಳನ್ನು ಅಟ್ಯಾಕ್ ಮಾಡ್ತವೆ. ಸೊ ಯಾವಾಗ HIV ನಮ್ಮ ದೇಹಕ್ಕೆ ಎಂಟರ್ ಆಗುತ್ತೆ ಅದೇನು ಮಾಡುತ್ತೆ ಅಂದರೆ CD4 ಸೆಲ್ಸ್ಗಳ ಕ್ವಾಂಟಿಟಿಯನ್ನು ರಿಡ್ಯೂಸ್ ಮಾಡುತ್ತೆ. ಸೊ ಅದರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಅದಕ್ಕೆ ಇದನ್ನು ನಾವೇನಂತ ಕರಿತೀವಿ ಅಂದರೆ ಇಮ್ಯುನೋ ಡೆಫಿಷಿಯನ್ಸಿ ಅಂತ ಕರಿತೀವಿ, ಅಂದರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯ ಕೊರತೆ ಆಗುತ್ತದೆ. ಸೊ ಅದಕ್ಕೆ ಇದನ್ನು ನಾವು ಇಮ್ಯುನೋ ಡೆಫಿಷಿಯನ್ಸಿ ಡಿಸಾರ್ಡರ್ ಅಂತ ಕರಿತೇವೆ. ಸೊ ಈ ಒಂದು ಕೇಸಸ್ಗಳನ್ನು ನಾವು ಟ್ರೀಟ್ ಮಾಡದೆ ಹೋದಲ್ಲಿ, ಅಂದರೆ ಈ HIV ಇನ್ಫೆಕ್ಷನ್ ಆದಾಗ ಅವರನ್ನು ನಾವು ಟ್ರೀಟ್ ಮಾಡದೆ ಹೋದಲ್ಲಿ ಸೊ ಅವರ ದೇಹದಲ್ಲಿರ್ತಕ್ಕಂಥ CD4 ಸೆಲ್ಸ್ಗಳ ಕ್ವಾಂಟಿಟಿ ಬಹಳ ಕಡಿಮೆ ಆಗುತ್ತೆ. ಸೊ ಈ ಒಂದು ಕ್ವಾಂಟಿಟಿ ಕಡಿಮೆ ಆದಾಗ ಬರ್ತಕ್ಕಂಥ ಕಂಡೀಷನ್ ಅನ್ನು ನಾವು ಇನ್ಫೆಕ್ಷನ್ ರಿಲೇಟೆಡ್ ಕ್ಯಾನ್ಸರ್ಸ್ ಅಂತ ಕರಿತೇವೆ. ಆಬ್ವಿಯಸ್ಲಿ ಒಂದು ವ್ಯಕ್ತಿಯ ದೇಹದಲ್ಲಿ ರೋಗ ನಿರೋಧಕ ಶಕ್ತಿನೇ ಇಲ್ಲದಿದ್ದರೆ ಆಪರ್ಚುನಿಸ್ಟಿಕ್ ಡಿಸೀಸಸ್ ಅಂತ ಕರಿತೇವೆ, ಅಂದರೆ ಕೆಲವೊಂದು ಕಾಯಿಲೆಗಳು ಸೊ ಈಸಿಯಾಗಿ ಅಟ್ಯಾಕ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅದರೊಂದಿಗೆ ಆ ರೋಗಿಗಳಲ್ಲಿ ಈ ಒಂದು ಕ್ಯಾನ್ಸರ್ ಕೂಡ ಸಂಭವಿಸ್ತಕ್ಕಂಥ ಒಂದು ಸಾಧ್ಯತೆಗಳನ್ನು ನಾವು ಹೆಚ್ಚಾಗಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು HIV ಏನು ಮಾಡುತ್ತೆ ಅಂದರೆ ಓವರ್ ಟೈಮ್ ಇಟ್ ಡಿಸ್ಟ್ರಾಯ್ಸ್ ಮೆನಿ ಆಫ್ ದೀಸ್ ಸೆಲ್ಸ್ ಅಂಡ್ ದಟ್ ಬಾಡಿ ಕೆನಾಟ್ ಫೈಟ್ ಆಫ್ ಇನ್ಫೆಕ್ಷನ್ ಆರ್ ಡಿಸೀಸಸ್. ಅಂದರೆ ಕೇವಲ ಏಡ್ಸ್ ಒಂದೇ ಅಲ್ಲ, ಬೇರೆ ಯಾವ ಕಾಯಿಲೆಗಳನ್ನು ಕೂಡ ಆ ವ್ಯಕ್ತಿ ಫೈಟ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಕಳ್ಕೊಳ್ತಾನೆ. ಕಾರಣ ಏನು ಅಂದರೆ ಅವನ ದೇಹದಲ್ಲಿರ್ತಕ್ಕಂಥ ಇಮ್ಯೂನ್ ಸಿಸ್ಟಮ್ ಅಂತಕ್ಕಂಥದ್ದು ಕಾಂಪ್ರಮೈಸ್ ಆಗ್ತಕ್ಕಂಥ ಕಾರಣದಿಂದ ಯಾವುದೇ ಕಾಯಿಲೆಗಳನ್ನು ಫೈಟ್ ಮಾಡ್ತಕ್ಕಂಥ ಶಕ್ತಿಯನ್ನು ವ್ಯಕ್ತಿ ಕಳ್ಕೊಳ್ತಾನೆ. ಸೊ ಇದರ ಟ್ರಾನ್ಸ್ಮಿಷನ್ ಅಥವಾ ವರ್ಗಾವಣೆ ಹೇಗಾಗುತ್ತೆ ಅನ್ನೋದನ್ನು ನಾವು ನೋಡೋದಾದ್ರೆ ಟ್ರಾನ್ಸ್ಮಿಟೆಡ್ ಥ್ರೂ ಸರ್ಟನ್ ಬಾಡಿ ಫ್ಲೂಯಿಡ್ಸ್ ಫ್ರಮ್ ಅ ಪರ್ಸನ್ ವಿತ್ HIV, ಅಂದರೆ ಈ ಒಂದು HIV ರೋಗವನ್ನು ಅಥವಾ ಏಡ್ಸ್ ರೋಗವನ್ನು ಹೊಂದಿರತಕ್ಕಂಥ ಆ ವ್ಯಕ್ತಿಯ ದೇಹದ ದ್ರವಗಳು ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಕಾಂಟ್ಯಾಕ್ಟ್ಗೆ ಬರುವ ಕಾರಣದಿಂದ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ಸೊ ವಾಟ್ ಯು ಮೀನ್ ಬೈ ಬಾಡಿ ಫ್ಲೂಯಿಡ್ಸ್ ಅಂದರೆ ಯಾವುದು? ಅವರ ರಕ್ತ ವರ್ಗಾವಣೆ ಮಾಡೋದ್ರಿಂದ ಇನ್ನೊಬ್ಬರಿಗೆ ಬರ್ಬೋದು, ಅವರ ಸೀಮೆನ್ ಅಂದರೆ ಅವರ ವೀರ್ಯಾಣುಗಳನ್ನು ವರ್ಗಾವಣೆ ಆಗೋದ್ರಿಂದ, ಅಂದರೆ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಅನ್ನು ಮಾಡೋದ್ರಿಂದ ಸೊ ಈ ಕಾಯಿಲೆ ಇನ್ನೊಬ್ಬರಿಗೆ ಬರ್ಬೋದು. ಈವನ್ ವಜೈನಲ್ ಫ್ಲೂಯಿಡ್ಸ್ ಇಂದ, ಇದು ಯೋನಿ ದ್ರವಗಳಿಂದ ಕೂಡ ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ಈವನ್ ಬ್ರೆಸ್ಟ್ ಮಿಲ್ಕ್ ಅಂದರೆ ತಾಯಿಯ ಎದೆಹಾಲಿನಿಂದ, ಅಂದರೆ ಇಫ್ ಶಿ ಈಸ್ ಇನ್ಫೆಕ್ಟೆಡ್ ಸೊ ಎದೆಹಾಲಿನಿಂದ ಕೂಡ ಈ ಒಂದು ವೈರಸ್ ಸೊ ಇದು ಟ್ರಾನ್ಸ್ಫರ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸೊ ಈ ಒಂದು ವೈರಸ್ ತುಂಬ ಕಾಮನ್ ಆಗಿ ಟ್ರಾನ್ಸ್ಮಿಟ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಏನು ಅಂದರೆ ನೀಡಲ್ಸ್ ಆ್ಯಂಡ್ ಸಿರಿಂಜಸ್, ಅಂದರೆ ಈ ಒಂದು ಇಂಜೆಕ್ಷನ್ ಮಾಡುವಾಗ ಚುಚ್ಚುಮದ್ದುಗಳನ್ನು ಕೊಡುವಾಗ ನೀಡಲ್ಸ್ ಮತ್ತು ಸಿರಿಂಜ್ಗಳನ್ನು ಮುಂಚೆ ಒಂದೇ ಸಿರಿಂಜ್ ಇರ್ತಾ ಇತ್ತು, ಅದನ್ನು ಸ್ಟೆರಿಲೈಸ್ ಮಾಡಿ ರಿಪೀಟೆಡ್ ಆಗಿ ಯೂಸ್ ಮಾಡ್ತಾ ಇದ್ರು. ಸೊ ಈ ಒಂದು ಏಡ್ಸ್ ಕಾಯಿಲೆ ಯಾವಾಗ ಜಾಸ್ತಿ ಆಯಿತು, ಈಗ ಡಿಸ್ಪೋಸಬಲ್ ಸಿರಿಂಜಸ್ಸನ್ನು ಯೂಸ್ ಮಾಡ್ತಾರೆ. ಸೊ ಒಬ್ಬರಿಗೆ ಇಂಜೆಕ್ಟ್ ಮಾಡಿರ್ತಕ್ಕಂಥ ಒಂದು ಸಿರಿಂಜನ್ನು ಇನ್ನೊಬ್ಬರಿಗೆ ಬಳಕೆ ಮಾಡೋದಿಲ್ಲ. ಸೊ ಹಾಸ್ಪಿಟಲ್ಗೆ ಹೋದಾಗ ನಾವು ಅದನ್ನು ಎನ್ಶ್ಯೂರ್ ಮಾಡ್ಕೊಳ್ಬೇಕಾಗಿರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದಾದಮೇಲೆ ಇದಕ್ಕೆ ಟ್ರೀಟ್ಮೆಂಟನ್ನು ನಾವು ನೋಡೋದಾದರೆ ಸೊ ದೆರ್ ಇಸ್ ನೋ ಕ್ಯೂರ್. ಸೊ ನಮಗೆ ಡೆಫಿನೆಟ್ಲಿ ಗೊತ್ತಿರೋ ಹಾಗೆ ಸೊ ಇದಕ್ಕೆ ಯಾವುದೇ ರೀತಿಯ ಒಂದು ಕ್ಯೂರನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಬಟ್ ಇದಕ್ಕೆ ಕೆಲವೊಂದು ಸಿಂಪ್ಟಮ್ಯಾಟಿಕ್ ಮೆಡಿಸಿನ್ಸನ್ನು ಕೊಡ್ತಾರೆ, ಅಂದರೆ ಆ ರೋಗಿಯಲ್ಲಿರ್ತಕ್ಕಂಥ ರೋಗ ಲಕ್ಷಣಗಳೇನಿರ್ತವೆ ಸೊ ಅದನ್ನು ಕಡಿಮೆ ಮಾಡಲಿಕ್ಕೆ ಕೆಲವೊಂದು ಡ್ರಗ್ಸ್ಗಳನ್ನು ಕೊಡ್ತಾರೆ. ಸೊ ಆ ಮೆಡಿಸಿನ್ಸನ್ನು ನಾವೇನಂತ ಕರಿತೀವಿ ಅಂದರೆ ART ಅಂತ ಕರಿತೇವೆ. ART ಅಂದರೆ ಆಂಟಿ ರೆಟ್ರೋವೈರಲ್ ಥೆರಪಿ ಅಂತ ಕರಿತೇವೆ. ಸೊ ಈ ಒಂದು ಆಂಟಿ ರೆಟ್ರೋವೈರಲ್ ಥೆರಪಿಯಲ್ಲಿ ಈ ಒಂದು HIV ಮೆಡಿಸಿನ್ಸನ್ನು ಕೊಡುವ ಮುಖಾಂತರ HIV ಇನ್ಫೆಕ್ಷನನ್ನು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಬಟ್ ಸಂಪೂರ್ಣವಾಗಿ ಗುಣಮುಖ ಮಾಡ್ತಕ್ಕಂಥ ಮೆಡಿಸಿನ್ಗಳನ್ನು ಇದುವರೆಗೂ ನಾವು ಎಸ್ಟಾಬ್ಲಿಷ್ ಮಾಡಿಲ್ಲ. ಸೊ ಇದರ ಪ್ರಿವೆನ್ಷನ್, ತಡೆಗಟ್ಟತಕ್ಕಂಥ ವಿಧಾನ ಯಾವುದು ಅಂದರೆ ಅಬ್ಸಲ್ಯೂಟ್ಲಿ ದೆರ್ ಇಸ್ ನೋ ವ್ಯಾಕ್ಸಿನ್. ಸೊ ಇದುವರೆಗೂ ಯಾವುದೇ ಲಸಿಕೆಯನ್ನು ನಾವು ಡೆವಲಪ್ ಮಾಡಿಲ್ಲ. ಸೊ ಲಸಿಕೆಯನ್ನು ಡೆವಲಪ್ ಮಾಡೋದನ್ನು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡುವ ಕಾರಣದಿಂದ ಸೊ ಈ ಒಂದು ದಿನವನ್ನು ನಾವು ಪ್ರಪಂಚದಾದ್ಯಂತ ಆಚರಣೆ ಮಾಡ್ತಾ ಇದ್ದೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ಭೋಜಶಾಲಾದಲ್ಲಿ ದೊರೆತ ಬಿಳಿ ಕಲ್ಲಿನ ಚಪ್ಪಡಿಯಲ್ಲಿ ಏನನ್ನು ಕೆತ್ತಲಾಗಿದೆ? ಸೊ ವಾಟ್ ವಾಸ್ ಎನ್ಗ್ರೇವ್ಡ್ ಆನ್ ದಿ ವೈಟ್ ಸ್ಟೋನ್ ಸ್ಲ್ಯಾಬ್ ಫೌಂಡ್ ಇನ್ ಭೋಜಶಾಲಾ? ಸೊ ಇದು ಭೋಜನ ಶಾಲಾ ಅಲ್ಲ, ಇದು ಭೋಜಶಾಲಾ. ಭೋಜಶಾಲಾದಲ್ಲಿ ಇತ್ತೀಚೆಗೆ ಉತ್ಖನನವನ್ನು ಮಾಡುವ ಸಮಯದಲ್ಲಿ ಒಂದು ಕಲ್ಲಿನ ಚಪ್ಪಡಿಯ ಮೇಲೆ ಒಂದು ಚಿತ್ರ, ಕೆತ್ತಿರ್ತಕ್ಕಂಥ ಒಂದು ಚಿತ್ರ ಸಿಕ್ಕಿರುತ್ತೆ. ಆ ಚಿತ್ರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಮಲದಂತಹ ಚಿತ್ರ, ಅಂದರೆ ಲೋಟಸ್ ಲೈಕ್ ಇಮೇಜನ್ನು ಸೊ ಇತ್ತೀಚೆಗೆ ಭೋಜಶಾಲಾದಲ್ಲಿ
ಅಲ್ಲಿ ಮಾಡಿರ್ತಕ್ಕಂಥ ಉತ್ಖನನದಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಚಿತ್ರವಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಭೋಜಶಾಲಾ ಸರ್ವೆ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂದ್ರೆ ಭಾರತ ದೇಶದ ಪುರಾತತ್ವ ಇಲಾಖೆ ಮಾಡಿರ್ತಕ್ಕಂಥ ಉತ್ಖನನದಲ್ಲಿ ಸೊ ಈ ಒಂದು ಭೋಜಶಾಲಾದಲ್ಲಿ ಒಂದು ಲೋಟಸ್ ಲೈಕ್ ಇಮೇಜ್ ಸಿಕ್ಕಿರುತ್ತೆ. ಸೊ ಭೋಜಶಾಲಾ ಅಂತಕ್ಕಂಥದ್ದು ಮಧ್ಯಪ್ರದೇಶದ ದಾರ್ನಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದು ಐತಿಹಾಸಿಕವಾಗಿ ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಪ್ರದೇಶವಾಗಿರುತ್ತೆ. ಏನು ಪ್ರಾಮುಖ್ಯತೆ ಅನ್ನೋದನ್ನ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಆ ವೈಟ್ ಸ್ಟೋನ್ ಸ್ಲ್ಯಾಬ್ ವಿತ್ ಲೋಟಸ್ ಲೈಕ್ ಇಮೇಜ್ ಸಿಕ್ಕಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ನಾರ್ದರ್ನ್ ಸೈಡ್ ಆಫ್ ದಿ ಮೇನ್ ಭೋಜಶಾಲಾ ಮಾನ್ಯುಮೆಂಟ್. ಸೊ ಈ ಒಂದು ಭೋಜಶಾಲಾ ಮಾನ್ಯುಮೆಂಟ್ ಏನಿದೆ ಸೊ ಅದರ ನಾರ್ದರ್ನ್ ಸೈಡ್ ಅಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಕೆತ್ತನೆ ಇದಾಗಿರುತ್ತೆ. ಸೊ ವಾಟ್ ಈಸ್ ಭೋಜಶಾಲಾ, ಇದರ ಸಿಗ್ನಿಫಿಕೆನ್ಸ್ ಏನು ಅಂತ ನಾವು ನೋಡೋದಾದ್ರೆ ಸೊ ಇದು ಯಾವ ಸ್ಟೇಟ್ ಅಲ್ಲಿ ಇದೆ ಅಂತ ನಮ್ಗೆ ಆಲ್ರೆಡಿ ಗೊತ್ತಾಯಿತು. ನಮ್ಮ ಭಾರತ ದೇಶದ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದು ರಿಚ್ ಕಲ್ಚರಲ್ ಹೆರಿಟೇಜ್ ಅಂದ್ರೆ ಅತ್ಯಂತ ಶ್ರೀಮಂತವಾಗಿರ್ತಕ್ಕಂಥ ಒಂದು ಕಲ್ಚರಲ್ ಹೆರಿಟೇಜ್ ಅಥವಾ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದು ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ದು ಸಮ್ವೇರ್ ಅರೌಂಡ್ 11th ಸೆಂಚುರಿ, 11ನೇ ಶತಮಾನದಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ರಾಜ ಭೋಜ ಆಫ್ ಪರಮಾರ ಡೈನಾಸ್ಟಿ. ಸೊ ಪರಮಾರ ರಾಜವಂಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ರಾಜ, ಆ ರಾಜನನ್ನ ನಾವು ರಾಜ ಭೋಜ ಅಂತ ಕರಿತೇವೆ. ಸೊ ಭೋಜ ಅಂತಕ್ಕಂಥದ್ದು ಇವರ ಹೆಸರಲ್ಲಿ ಇರುವ ಕಾರಣದಿಂದ ಸೊ ಇದನ್ನ ನಾವು ಭೋಜಶಾಲಾ ಅಂತ ಕರಿತೇವೆ. ಸೊ ರಾಜ ಭೋಜರವರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಈ ವಾಸ್ ಅ ಪ್ಯಾಟರ್ನ್ ಆಫ್ ಎಜುಕೇಶನ್ ಅಂಡ್ ದಿ ಆರ್ಟ್ಸ್ ಅಂದ್ರೆ ಈ ಒಂದು ಶಿಕ್ಷಣ ಮತ್ತೆ ಕಲೆ ಇದರ ಪೋಷಕರಾಗಿದ್ದರು. ಅದಾದ್ಮೇಲೆ ಎನ್ವಿಷನ್ಡ್ ಭೋಜಶಾಲಾ ಆಸ್ ಅ ಬ್ಯಾಸ್ಟನ್ ಆಫ್ ಸಾಂಸ್ಕ್ರಿಟ್ ಲರ್ನಿಂಗ್ ಅಂಡ್ ವೇದಿಕ್ ವಿಸ್ಡಮ್ ಅಂದ್ರೆ ಈ ಒಂದು ಭೋಜಶಾಲಾ ಅಂತ ನಾವು ಇವತ್ತೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಸೊ ಆ ಒಂದು ಪ್ಲೇಸ್ ಅನ್ನ ರಾಜ ಭೋಜರ್ ಅವರು ಸಂಸ್ಕೃತವನ್ನ ಕಲಿಸೋದಿಕ್ಕೆ ಮತ್ತೆ ವೈದಿಕ ಬುದ್ಧಿವಂತಿಕೆಯ ಭದ್ರಕೋಟೆಯನ್ನಾಗಿ ಕಲ್ಪಿಸಿಕೊಂಡಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದು ಒರಿಜಿನಲಿ ಅ ಟೆಂಪಲ್ ಆಗಿರುತ್ತೆ. ಅಂದ್ರೆ ಭೋಜಶಾಲಾ ಅಂತಕ್ಕಂಥದ್ದು ಮೂಲತಃ ಒಂದು ದೇವಸ್ಥಾನವಾಗಿರುತ್ತೆ. ಬಟ್ ಅದನ್ನ ರಾಜ ಭೋಜರ್ ಅವರು ಅದನ್ನ ಒಂದು ಕಲಿಕಾ ಕೇಂದ್ರವನ್ನಾಗಿ ಮಾರ್ಪಾಡು ಮಾಡ್ತಾರೆ ಅಥವಾ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವ ದೇವರಿಗೆ ಅದು ಡೆಡಿಕೇಟ್ ಆಗಿರುತ್ತೆ ಅಂದ್ರೆ ಸರಸ್ವತಿ ದ ಗಾಡೆಸ್ ಆಫ್ ಲರ್ನಿಂಗ್ ಅಂದ್ರೆ ಕಲಿಕೆಯ ದೇವರು ಅಂತ ನಾವೇನು ಹೇಳ್ತೇವೆ. ಸೊ ಅವರಿಗೆ ಡೆಡಿಕೇಟ್ ಆಗಿರ್ತಕ್ಕಂಥ ಒಂದು ದೇವಸ್ಥಾನದಲ್ಲಿ ಸೊ ಇವರು ಕಲಿಕೆಯನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಟ್ ವಾಸ್ ಆಲ್ಸೋ ಸೆಂಟರ್ ಆಫ್ ಎಜುಕೇಶನ್, ಹೋಮ್ ಟು ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಅಂಡ್ ಸ್ಕಾಲರ್ಸ್ ಅಂದ್ರೆ ಇದು ಶಿಕ್ಷಣವನ್ನ ನೀಡ್ತಕ್ಕಂಥ ಒಂದು ಕೇಂದ್ರ ಕೂಡ ಆಗಿತ್ತು. ಸಾವಿರಾರು ವಿದ್ಯಾರ್ಥಿಗಳಿಗೆ ಮತ್ತು ವಿದ್ವಾಂಸರಿಗೆ ನೆಲೆಯಾಗಿದ್ದಂತಹ ಒಂದು ಪ್ರದೇಶ ಇದಾಗಿರುತ್ತೆ. ಸೊ ಇದನ್ನ 14th ಸೆಂಚುರಿ ಎಡಿಯಲ್ಲಿ ಮಾಸ್ಕ್ ಅಥವಾ ಮಸೀದಿಯಾಗಿ ಕೂಡ ಇದನ್ನ ಕನ್ವರ್ಟ್ ಮಾಡ್ತಾರೆ. ಸೊ ಒಂದ್ಸತಿ ಇದು ದೇವಸ್ಥಾನವಾಗಿತ್ತು. ಸೊ ಅದಾದ್ಮೇಲೆ ಇದನ್ನ ಮಸೀದಿಯಾಗಿ ಕನ್ವರ್ಟ್ ಮಾಡ್ತಾರೆ. ಸೊ ಆ ಒಂದು ಕಾರಣದಿಂದ ಇಟ್ ಹ್ಯಾಸ್ ರಿಲಿಜಿಯಸ್ ಸಿಗ್ನಿಫಿಕೆನ್ಸ್ ಫಾರ್ ಬೋತ್ ಹಿಂದೂಸ್ ಅಂಡ್ ಮುಸ್ಲಿಮ್ಸ್ ಅಂದ್ರೆ ಹಿಂದೂಗಳಿಗೆ ಮತ್ತು ಮುಸ್ಲಿಮರಿಗೆ ಇಬ್ಬರಿಗೂ ಕೂಡ ಧಾರ್ಮಿಕ ಮಹತ್ವವನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಪ್ರಸ್ತುತವಾಗಿ ಇದನ್ನ ಮಾನ್ಯುಮೆಂಟ್ಸ್ ನ್ಯಾಷನಲ್ ಇಂಪಾರ್ಟೆನ್ಸ್ ಪ್ರೊಟೆಕ್ಟೆಡ್ ಬೈ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂದ್ರೆ ನಮ್ಮ ಭಾರತ ದೇಶದ ಪುರಾತತ್ವ ಇಲಾಖೆಯ ಅಡಿಯಲ್ಲಿ ಸೊ ಇದನ್ನ ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕದ ಅಡಿಯಲ್ಲಿ ಇದನ್ನ ಪ್ರೊಟೆಕ್ಟ್ ಮಾಡ್ತಾ ಇರ್ತಕ್ಕಂಥ ಒಂದು ಐತಿಹಾಸಿಕ ಪ್ರದೇಶವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10. ಬ್ರಹ್ಮಪುತ್ರ ನದಿಯ ವ್ಯಾಪ್ತಿಯಲ್ಲಿ ಹೊಸದಾಗಿ ಗುರುತಿಸಲಾದ ಬೆಕ್ಕು ಮೀನು ಅಂದ್ರೆ ಕ್ಯಾಟ್ ಫಿಶ್ ಜಾತಿಯ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ನ್ಯೂಲಿ ಐಡೆಂಟಿಫೈಡ್ ಕ್ಯಾಟ್ ಫಿಶ್ ಸ್ಪೀಶೀಸ್ ಫ್ರಮ್ ಬ್ರಹ್ಮಪುತ್ರ ರಿವರ್ ಡ್ರೈನೇಜ್? ಸೊ ಬ್ರಹ್ಮಪುತ್ರ ರಿವರ್ ಡ್ರೈನೇಜ್ ನಲ್ಲಿ ಸೊ ಇತ್ತೀಚೆಗೆ ಒಂದು ಕ್ಯಾಟ್ ಫಿಶ್ ಅನ್ನ ಡಿಸ್ಕವರಿ ಮಾಡಿರ್ತಾರೆ. ಸೊ ಇದಕ್ಕೆ ಏನಂತ ನಾಮಕರಣ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗ್ಲಿಪ್ಟೋಥೊರಾಕ್ಸ್ ಪುಣ್ಯಬ್ರತೈ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಅದರ ಚಿತ್ರವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ಬ್ರಹ್ಮಪುತ್ರ ಬೇಸಿನ್ ಅಲ್ಲಿ ಡಿಸ್ಕವರಿ ಆಗಿರ್ತಕ್ಕಂಥ ಒಂದು ಹೊಸ ಕ್ಯಾಟ್ ಫಿಶ್ ಆಗಿರುತ್ತೆ. ಸೊ ಈ ಒಂದು ಕ್ಯಾಟ್ ಫಿಶ್ಗೆ ಈಗ ನಾಮಕರಣವನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ಡಿಸ್ಕವರಿ ಮಾಡಿರ್ತಕ್ಕಂಥವ್ರು ICAR ನ್ಯಾಷನಲ್ ಬ್ಯೂರೋ ಆಫ್ ಫಿಶ್ ಜೆನೆಟಿಕ್ ರಿಸೋರ್ಸ್ ನ ವತಿಯಿಂದ ಡಿಟೆಕ್ಟ್ ಆಗಿರ್ತಕ್ಕಂಥ ಒಂದು ಕ್ಯಾಟ್ ಫಿಶ್ ಆಗಿರುತ್ತೆ. ಸೊ ಈ ಒಂದು ಹೊಸ ಕ್ಯಾಟ್ ಫಿಶ್ಗೆ ಗ್ಲೈಪ್ಟೋಥೊರಾಕ್ಸ್ ಪುಣ್ಯಬ್ರತಾಯ್ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಇದು ಬ್ರಹ್ಮಪುತ್ರ ನದಿಯ ಈ ಒಂದು ಡ್ರೈನೇಜ್, ಅರುಣಾಚಲ ಪ್ರದೇಶದ ಈ ಒಂದು ಡ್ರೈನೇಜ್ ಸಿಸ್ಟಮ್ ಏನಿರುತ್ತೆ ಸೊ ಆ ಪ್ರದೇಶದಲ್ಲಿ ಕಂಡು ಬಂದಿರತಕ್ಕಂಥ ಒಂದು ಕ್ಯಾಟ್ ಫಿಶ್ ಆಗಿರುತ್ತೆ. ಸೊ ಇದನ್ನ ಯಾಕೆ ಈ ರೀತಿಯ ಹೆಸರನ್ನ ಕೊಟ್ಟಿರ್ತಾರೆ ಅಂದ್ರೆ ಡಾಕ್ಟರ್ ಪುಣ್ಯಭಾತ್ರ ದಾಸ್ ಅಂತ ICAR ಫೌಂಡರ್ ಡೈರೆಕ್ಟರ್ ಯಾರಿರ್ತಾರೆ ಸೊ ಇವರ ಹೆಸರನ್ನ ಈ ಒಂದು ಮೀನಿಗೆ ಇಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಗ್ಲೈಪ್ಟೋಥೊರಾಕ್ಸ್ ಪುಣ್ಯಬ್ರತೈ ಅಂತ
ಆಗಿರ್ತಕ್ಕಂಥದ್ದು. ಇಟ್ ಇಸ್ ಅ ಪಾರ್ಟ್ ಆಫ್ ಜೀನಸ್, ಅಂದರೆ ಯಾವ ಕುಲಕ್ಕೆ ಸೇರಿರ್ತಕ್ಕಂಥದ್ದು ಅಂದರೆ ಗ್ಲೈಪ್ಟೋಥೊರಾಕ್ಸ್ ಕುಲಕ್ಕೆ ಸೇರಿರ್ತಕ್ಕಂಥ ಒಂದು ಫಿಶ್ ಆಗಿರುತ್ತೆ. ಸೊ ಈ ಒಂದು ಫಿಶ್ನ ಒಂದು ವಿಶೇಷತೆ ಏನು ಅಂದರೆ ದ ಬಾಡೀಸ್ ಅಡ್ಯಾಪ್ಟೆಡ್ ಟು ಕ್ಲಿಂಜ್ ಇಂಟು ರಾಕ್ಸ್ ಇನ್ ದಿ ಫಾಸ್ಟ್ ಫ್ಲೋಯಿಂಗ್ ವಾಟರ್ಸ್. ಅಂದರೆ ಇವಾಗ ನೀರು ಜೋರಾಗಿ ಹರಿತಾ ಇದ್ರೆ ಸೊ ಅದು ನೀರಿನೊಂದಿಗೆ ಕೊಚ್ಚಿ ಹೋಗುತ್ತೆ. ಬಟ್ ಈ ಒಂದು ಕುಲಕ್ಕೆ ಸೇರಿರ್ತಕ್ಕಂಥ ಮೀನುಗಳು ಬಂಡೆಗೆ ಅಂಟಿಕೊಳ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ. ಸೊ ಆ ಕುಲಕ್ಕೆ ಸೇರಿರ್ತಕ್ಕಂಥ ಒಂದು ಹೊಸ ಕ್ಯಾಟ್ ಫಿಶ್ ಅನ್ನ ಈಗ ಡಿಸ್ಕವರ್ ಮಾಡಿರ್ತಾರೆ. ಸೊ ICAR ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದೊಂದು ಆಟೋನಾಮಸ್ ಬಾಡಿ ಅಥವಾ ಸ್ವಾಯತ್ತವಾಗಿರ್ತಕ್ಕಂಥ ಒಂದು ಅಂಗವಾಗಿರುತ್ತೆ. ಸೊ ಇದೇನು ಮಾಡುತ್ತೆ ಅಂದರೆ ಕೋಆರ್ಡಿನೇಟಿಂಗ್, ಗೈಡಿಂಗ್ ಅಂಡ್ ಮ್ಯಾನೇಜಿಂಗ್ ರಿಸರ್ಚ್ ಅಂಡ್ ಎಜುಕೇಶನ್ ಇನ್ ಅಗ್ರಿಕಲ್ಚರ್ ಅಕ್ರಾಸ್ ಇಂಡಿಯಾ. ಅಂದರೆ ನಮ್ಮ ಭಾರತ ದೇಶದಾದ್ಯಂತ ಕೃಷಿಯಲ್ಲಿ ಸಂಶೋಧನೆ ಮಾಡ್ತಕ್ಕಂಥದ್ದು, ಶಿಕ್ಷಣವನ್ನು ಸಂಘಟನೆ ಮಾಡ್ತಕ್ಕಂಥದ್ದು, ಮಾರ್ಗದರ್ಶನ ಮಾಡ್ತಕ್ಕಂಥದ್ದು, ಈ ರೀತಿಯ ಎಲ್ಲ ಜವಾಬ್ದಾರಿಗಳನ್ನು ಹೊಂದಿರತಕ್ಕಂಥ ಒಂದು ಸ್ವಾಯತ್ತವಾದ ಸಂಸ್ಥೆ ಆಗಿರುತ್ತೆ. ಸೊ ಇಟ್ ಆಪರೇಟ್ಸ್ ಅಂಡರ್ ದಿ ಏಜಿಸ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂಡ್ ಎಜುಕೇಶನ್, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್. ಅಂದರೆ ಇದು ಕೃಷಿ ಸಚಿವಾಲಯದ ಅಡಿಯಲ್ಲಿ ಕೃಷಿ ಸಂಶೋಧನೆ ಮತ್ತು ಶಿಕ್ಷಣ ಇಲಾಖೆಯ ಅಧೀನದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಒಂದು ಅಂಗವಾಗಿರುತ್ತೆ. ಸೊ ಯೂನಿಯನ್ ಮಿನಿಸ್ಟರ್ ಆಫ್ ಅಗ್ರಿಕಲ್ಚರ್ ಇದಕ್ಕೆ ಪ್ರೆಸಿಡೆಂಟ್ ಆಗಿರ್ತಾರೆ, ಅಂದರೆ ಕೇಂದ್ರ ಕೃಷಿ ಸಚಿವರು. ಸೊ ಈ ಒಂದು ಅಂಗಕ್ಕೆ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಸೊ ಇದರ ಆಕ್ಟಿವಿಟೀಸ್ ಅನ್ನು ನಾವು ನೋಡೋದಾದ್ರೆ ಸೊ ಅಗ್ರಿಕಲ್ಚರಲ್ ಎಜುಕೇಶನ್ ರಿಸರ್ಚ್, ಇದನ್ನು ನಾನು ಆಲ್ರೆಡಿ ಹೇಳಿದ್ದೇನೆ. ಕಂಡಕ್ಟಿಂಗ್ ಆಲ್ ಇಂಡಿಯನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಫಾರ್ ಅಡ್ಮಿಷನ್ಸ್ ಟು ಮಾಸ್ಟರ್ಸ್ ಅಂಡ್ ಡಾಕ್ಟರ್ಸ್ ಪ್ರೋಗ್ರಾಮ್ ಇನ್ ಅಗ್ರಿಕಲ್ಚರಲ್ ಯೂನಿವರ್ಸಿಟೀಸ್. ಅಂದರೆ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಸೊ ಈ ಒಂದು ಸ್ನಾತಕೋತ್ತರ ಮತ್ತು ಡಾಕ್ಟರೇಟ್ ಕಾರ್ಯಕ್ರಮಗಳಿಗೆ ಒಂದು ಪ್ರವೇಶ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ಸೊ ಇದಕ್ಕೆ ನೀಡಲಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 11. ಭವಿಷ್ಯದ ಮಂಗಳಯಾನಗಳಲ್ಲಿ ಕ್ರಾಂತಿಯನ್ನುಂಟು ಮಾಡುವ ಪಲ್ಸ್ಡ್ ಪ್ಲಾಸ್ಮಾ ರಾಕೆಟ್ ಅನ್ನು ಯಾರು ಅಭಿವೃದ್ಧಿಪಡಿಸಿದರು? ಸೊ ಹೂ ಡೆವಲಪ್ ದಿ ಪಲ್ಸ್ಡ್ ಪ್ಲಾಸ್ಮಾ ರಾಕೆಟ್ ವಿಚ್ ಇಸ್ ಸೆಟ್ ಟು ರೆವಲ್ಯೂಷನೈಸ್ ಫ್ಯೂಚರ್ ಮಾರ್ಸ್ ಮಿಷನ್. ಸೊ ಏನಿದು ಫ್ಯೂಚರ್ ಮಾರ್ಸ್ ಮಿಷನ್ ಅಂದರೆ ನಾವು ಭೂಮಿಯ ಮೇಲೆ ಮಾರ್ಸ್ ಗ್ರಹಕ್ಕೆ ಏನಾದರೂ ಲಾಂಚ್ ಮಾಡಿದ್ರೆ ಇಟ್ ಟೇಕ್ಸ್ ಸೆವರಲ್ ಇಯರ್ಸ್, ಅಂದರೆ ಅದು ರೀಚ್ ಆಗಲಿಕ್ಕೆ ಅನೇಕ ವರ್ಷಗಳನ್ನು ತೆಗೆದುಕೊಳ್ಳುತ್ತೆ. ಸೊ ಅನೇಕ ವರ್ಷಗಳನ್ನು ತೆಗೆದುಕೊಳ್ಳೋದನ್ನು ಅನೇಕ ತಿಂಗಳುಗಳಿಗೆ ಈಗ ರೆಡ್ಯೂಸ್ ಮಾಡಿರ್ತಾರೆ. ಸೊ ಅದನ್ನು ನಾವೇನಂತ ಕರಿತೀವಿ ಅಂದರೆ ಪಲ್ಸ್ಡ್ ಪ್ಲಾಸ್ಮಾ ರಾಕೆಟ್ ಅಂತ ಕರಿತೇವೆ. ಸೊ ಪಲ್ಸ್ ಅಂದರೆ ಇಟ್ ಹ್ಯಾಪನ್ಸ್ ಇನ್ ಸೆಕೆಂಡ್ಸ್, ಅಷ್ಟು ವೇಗವಾಗಿ ಚಲಿಸ್ತಕ್ಕಂಥ ಒಂದು ಲಾಂಚ್ ವೆಹಿಕಲ್ ಆಗಿರುತ್ತೆ. ಸೊ ಈ ಒಂದು ಪಲ್ಸ್ಡ್ ಪ್ಲಾಸ್ಮಾ ರಾಕೆಟ್ ಅನ್ನ ಯಾರು ಡೆವಲಪ್ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹೋವೆ ಇಂಡಸ್ಟ್ರೀಸ್ ಅವರು ಡೆವಲಪ್ ಮಾಡಿರ್ತಕ್ಕಂಥ ಒಂದು ರಾಕೆಟ್ ಇದಾಗಿರುತ್ತೆ. ಸೊ ಇದಕ್ಕೆ ಈಗ ನಾಸಾದವರು ಬೆಂಬಲವನ್ನ ವ್ಯಕ್ತಪಡಿಸಿರುವ ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ನಾಸಾ ಈಸ್ ಬ್ಯಾಕಿಂಗ್ ಇನೋವೇಟಿವ್ ರಾಕೆಟ್ ಸಿಸ್ಟಮ್. ಇದನ್ನ ಪಲ್ಸ್ಡ್ ಪ್ಲಾಸ್ಮಾ ರಾಕೆಟ್ ಅಂತ ಕರಿತೇವೆ, PPR ಅಂತ ಕರಿತೇವೆ. ಸೊ ದಿಸ್ ಇಸ್ ಬೀನ್ ಡೆವಲಪ್ಡ್ ಬೈ ಹೋವೆ ಇಂಡಸ್ಟ್ರೀಸ್. ಇದು ನಮ್ಮ ಮಾರ್ಸ್ ಮಿಷನ್ ಏನಿದೆ ಸೊ ಅದನ್ನ ರೆವಲ್ಯೂಷನೈಸ್ ಮಾಡ್ತಕ್ಕಂಥ ಒಂದು ಸಾಧ್ಯತೆಯನ್ನ ಹೊಂದಿರತಕ್ಕಂಥ ಒಂದು ಲಾಂಚ್ ವೆಹಿಕಲ್ ಆಗಿರುತ್ತೆ. ಸೊ ಇದು ರೆಡ್ಯೂಸಸ್ ದಿ ಟ್ರಾವೆಲ್ ಟೈಮ್ ಟು ಮಾರ್ಸ್ ಫ್ರಮ್ ನಿಯರ್ಲಿ 2 years ಟು ಜಸ್ಟ್ 2 months. ಅಂದ್ರೆ ಮುಂಚೆ ನಾವು ಮಾರ್ಸ್ಗೆ ಏನಾದರೂ ಕಳಿಸಬೇಕಾಗಿದ್ರೆ ಲಾಂಚ್ ಆಗಿದ್ದ ದಿನದಿಂದ 2 ವರ್ಷಗಳ ಸಮಯ ತೆಗೆದುಕೊಳ್ತಾ ಇತ್ತು. ಬಟ್ ಈಗ PPR ಅನ್ನ ಬಳಕೆ ಮಾಡೋದ್ರಿಂದ ಕೇವಲ 2 ತಿಂಗಳುಗಳಲ್ಲಿ ನಾವು ಕಾರ್ಯಾಚರಣೆಗಳನ್ನು ಆಕ್ಟಿವೇಟ್ ಮಾಡಬಹುದಾಗಿರುತ್ತೆ. ಸೊ ಇದು ಇಷ್ಟು ಫಾಸ್ಟ್ ಆಗಿ ಮೂವ್ ಆಗಬೇಕಾಗಿದ್ರೆ ಅದರ ಥ್ರಸ್ಟ್ ಅಂತ ಕರಿತೇವೆ, ಅಂದರೆ ಅದರ ಮೂವ್ ಆಗ್ತಕ್ಕಂಥ ಒಂದು ಶಕ್ತಿ ಬಹಳ ಅಗಾಧವಾಗಿರಬೇಕಾಗಿರುತ್ತೆ. ಸೊ ಇದರ ಥ್ರಸ್ಟ್ ಎಷ್ಟಿರುತ್ತೆ ಅಂದರೆ 1 lakh ನ್ಯೂಟನ್ಸ್ ಅಷ್ಟು ಥ್ರಸ್ಟ್ ಅನ್ನ ಹೊಂದಿರತಕ್ಕಂಥ ಒಂದು ವೆಹಿಕಲ್ ಆಗಿರೋದ್ರಿಂದ ಇದು ಅತ್ಯಂತ ವೇಗವಾಗಿ ಚಲಿಸ್ತಕ್ಕಂಥ ಒಂದು ಲಾಂಚ್ ವೆಹಿಕಲ್ ಆಗಿರುತ್ತೆ. ಸೊ ಇಟ್ ಈಸ್ ಎಸೆನ್ಷಿಯಲ್ ಫಾರ್ ಎಫಿಷಿಯಂಟ್ ಮತ್ತು ರ್ಯಾಪಿಡ್ ಸ್ಪೇಸ್ ಟ್ರಾವೆಲ್ಸ್, ಅಂದರೆ ತುಂಬ ಫಾಸ್ಟ್ ಆಗಿ ಒಂದು ಸ್ಪೇಸ್ ಅನ್ನ ಟ್ರಾವೆಲ್ ಮಾಡಬೇಕಾಗಿದ್ರೆ ಸೊ ಈ ರೀತಿಯ ಒಂದು ಅನ್ವೇಷಣೆಗಳು ತುಂಬ ಕ್ರೂಷಿಯಲ್ ಆಗಿರ್ತವೆ. ಸೊ ಇದರ ಜೊತೆಗೆ ಇದು ಕಾಸ್ಮಿಕ್ ರೇಸ್ ಅಂತ ಕರಿತೇವೆ, ಅಂದರೆ ನಮ್ಮ ಖಗೋಳ ಒಂದು ಬಾಹ್ಯಾಕಾಶಕ್ಕೆ ನಾವು ಹೋದಾಗ ತುಂಬ ಆರ್ಶ್ ರೇಡಿಯೇಷನ್ಸ್ ನಮ್ಮ ಮೇಲೆ ಬೀಳುತ್ತೆ, ಅಂದರೆ ಯಾರು ಆಸ್ಟ್ರೋನಾಟ್ಸ್ ಇರ್ತಾರೆ ಸೊ ಅವ್ರ ಮೇಲೆ ಬೀಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಅದರ ವಿರುದ್ಧವಾಗಿ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಮೆಟೀರಿಯಲ್ ಕೂಡ ಸೊ ಇದರ ಡೆವಲಪ್ಮೆಂಟ್ ಅಲ್ಲಿ ಬಳಕೆ ಮಾಡಿರೋದ್ರಿಂದ ಖಗೋಳ ಶಾಸ್ತ್ರಜ್ಞರಿಗೆ ಯಾವುದೇ ರೀತಿಯ ಡಿಸ್ಅಡ್ವಾಂಟೇಜ್ ಆಗದೇ ರೀತಿಯಲ್ಲಿ ವಿನ್ಯಾಸಗೊಳಿಸಿರ್ತಕ್ಕಂಥ ಒಂದು ಸಿಸ್ಟಮ್ ಇದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಸ್ನಿಪೆಟ್ಸ್. ಸೊ ಬ್ರೇಕ್ ಥ್ರೂ HIV ವ್ಯಾಕ್ಸಿನ್ ಟ್ರಯಲ್ ರೇಸಸ್ ಹೋಪ್ಸ್ ಆಫ್ ಏಡ್ಸ್ ಟ್ರೀಟ್ಮೆಂಟ್. ಸೊ ಇಷ್ಟೊತ್ತು ನಾವು ಏಡ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಅದಕ್ಕೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಆಗಲಿ ಅಥವಾ ವ್ಯಾಕ್ಸಿನ್ ಆಗಲಿ ಇನ್ನೂ ಕೂಡ ನಾವು ಪ್ರಾಪರ್ ಆಗಿ ಎಸ್ಟಾಬ್ಲಿಷ್ ಮಾಡೋಕ್ಕಾಗಿಲ್ಲ. ಬಟ್ ಇಲ್ಲಿ ಒಂದು ವಿಶ್ವವಿದ್ಯಾನಿಲಯ ಅಥವಾ ಒಂದು ಸಂಸ್ಥೆ ಸೊ ಇದಕ್ಕೆ ಪಾಸಿಬಲಿ ಒಂದು ವ್ಯಾಕ್ಸಿನ್ ಅನ್ನು ಡೆವಲಪ್ ಮಾಡಿದ್ದಾರೆ. ಬಟ್ ಇದು ಇನ್ನೂ ಕೂಡ ಟ್ರಯಲ್ಸ್ ಫೇಸಸ್ ಅಲ್ಲಿ ಇದೆ. ಸೊ ಅದೇನಾದರೂ ಸಕ್ಸಸ್ಫುಲ್ ಆಗಿದ್ರೆ ಸೊ ಮೊಟ್ಟ ಮೊದಲ ಏಡ್ಸ್ ವ್ಯಾಕ್ಸಿನ್ ಅನ್ನು ನಾವು ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ಡ್ಯೂಕ್ ಹ್ಯೂಮನ್ ವ್ಯಾಕ್ಸಿನ್ ಇನ್ಸ್ಟಿಟ್ಯೂಟ್ ವತಿಯಿಂದ ಡೆವಲಪ್ ಆಗಿರ್ತಕ್ಕಂಥ
ಮಾಡಿರ್ತಕ್ಕಂಥ ಒಂದು ವ್ಯಾಕ್ಸಿನ್ ಆಗಿರುತ್ತೆ. ಸೊ ಸಕ್ಸಸ್ಫುಲಿ ಇಂಡ್ಯೂಸ್ಡ್ ಬ್ರಾಡ್ಲಿ ನ್ಯೂಟ್ರಲೈಸಿಂಗ್ ಆಂಟಿಬಾಡೀಸ್ ಅಗೇನ್ಸ್ಟ್ HIV. ಸೊ ಈ ಒಂದು HIV ವಿರುದ್ಧವಾಗಿ ಆಂಟಿಬಾಡೀಸ್ಗಳನ್ನು ಜನರೇಟ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಮೊಟ್ಟ ಮೊದಲ ಬಾರಿಗೆ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಆಫ್ಟರ್ ಜಸ್ಟ್ 2 ಇಮ್ಯುನೈಸೇಷನ್ಸ್ ಅಂದರೆ 2 ಸಾರಿ ಈ ಒಂದು ಲಸಿಕೆಯನ್ನು ಕೊಡುವ ಮುಖಾಂತರ 95% ಸೀರಮ್ ರೆಸ್ಪಾನ್ಸ್ ರೇಟ್, 100% ಬ್ಲಡ್ CD4 T ಸೆಲ್ಸ್ ರೆಸ್ಪಾನ್ಸ್ ರೇಟ್. ಸೊ ನಾನು ಮುಂಚೆ ಹೇಳಿದ್ದೆ ಈ ಕ್ಲಸ್ಟರ್ ಡಿಫ್ರೆನ್ಶಿಯೇಟೆಡ್ ಸೆಲ್ಸ್ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ಸೊ ಇದನ್ನು ವಾಪಸ್ ತೆಗೆದುಕೊಂಡು ಬರ್ತಕ್ಕಂಥ ಮತ್ತು ಸೀರಮ್ ರೆಸ್ಪಾನ್ಸ್ ರೇಟ್ ಏನಿದೆ 95% ಆಫ್ ಸೀರಮ್ ರೆಸ್ಪಾನ್ಸ್ ರೇಟನ್ನು ಇದು ಹೊಂದಿರುವ ಕಾರಣದಿಂದ ಪಾಸಿಬಲಿ ಇದು ಸಕ್ಸಸ್ಫುಲ್ ಆಗಿ ವ್ಯಾಕ್ಸಿನನ್ನು ಡೆವಲಪ್ ಮಾಡಬಹುದಾಗಿರುತ್ತೆ. ಬಟ್ ಇನ್ನೂ ಕೂಡ ಸಾಕಷ್ಟು ಟ್ರಯಲ್ಸ್ ಬಾಕಿ ಇರುವ ಕಾರಣದಿಂದ ಇದನ್ನು ಅಧಿಕೃತವಾಗಿ ಅಕ್ಸೆಪ್ಟ್ ಮಾಡ್ತಕ್ಕಂಥದ್ದು ಬಾಕಿ ಇರುತ್ತೆ. ಸೊ ಓಲ್ಡೆಸ್ಟ್ ಇಂಡಿಯನ್ ವುಮನ್ ಟು ಕಾನ್ಕ್ವರ್ ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್ ಅನ್ನು ಹತ್ತಿರ್ತಕ್ಕಂಥ ಅತ್ಯಂತ ಹಿರಿಯ ಮಹಿಳೆ ಎಷ್ಟನೇ ವಯಸ್ಸಿನಲ್ಲಿ ಅಂದರೆ 55ನೇ ವಯಸ್ಸಿನಲ್ಲಿ ಇವರು ಮೌಂಟ್ ಎವರೆಸ್ಟ್ ಅನ್ನು ಹತ್ತಿರ್ತಾರೆ. ಜ್ಯೋತಿ ರಾತ್ರೆ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ. ಸೊ ಇವರು ಬರೀ ಮೌಂಟ್ ಎವರೆಸ್ಟ್ ಅನ್ನು ಮಾತ್ರವಲ್ಲ, ಇವರು ಐಲ್ಯಾಂಡ್ ಪೀಕ್, ಎಲ್ಬ್ರೂಸ್, ಕಿಲಿಮೆಂಜಾರೋ ಮತ್ತು ಕೋಶಿಯಾಸ್ಗು ಸೊ ಇಷ್ಟನ್ನು ಕೂಡ ಹತ್ತಿರ್ತಕ್ಕಂಥ ಒಂದು ಖ್ಯಾತಿಯನ್ನು ಹೊಂದಿರತಕ್ಕಂಥ ಮಹಿಳೆ ಆಗಿರ್ತಾರೆ. ಸೊ ವರ್ಲ್ಡ್ ಬೀಸ್ ಡೇ ಅಥವಾ ವಿಶ್ವ ಜೇನುನೊಣಗಳ ದಿನ. ಸೊ ಈ ಒಂದು ದಿನವನ್ನು ನಾವು ಪ್ರತಿ ವರ್ಷ ಮೇ 20ನೇ ತಾರೀಕು ಆಚರಣೆ ಮಾಡ್ತೇವೆ. ಸೊ ಮೇ 20ನೇ ತಾರೀಕಿನ ವಿಶೇಷತೆ ಏನು ಅಂದರೆ ಇಟ್ ಈಸ್ ದಿ ಬರ್ತ್ ಆನಿವರ್ಸರಿ ಆಫ್ ಆಂಟನ್ ಜಾನ್ಸ್ನ ರಿನೌಡ್ ಫಿಗರ್ ಇನ್ ಬೀ ಕೀಪಿಂಗ್. ಅಂದರೆ ಈ ಒಂದು ಜೇನು ಸಾಕಣೆಗೆ ಅತ್ಯಂತ ಹೆಚ್ಚಿನ ಹೆಸರನ್ನು ಮಾಡಿರ್ತಕ್ಕಂಥ ಆಂಟೋನ್ ಜಾನಸ್ ರವರ ಬರ್ತ್ಡೇ ಇದಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದರೆ ಬಿ ಎಂಗೇಜ್ಡ್ ವಿತ್ ಯೂತ್, ಅಂದರೆ ಬಿ ಎಂಗೇಜ್ಡ್ ವಿತ್ ಯೂತ್ ಅಂತಕ್ಕಂಥದ್ದು ಸೊ ಈ ವರ್ಷದ ಥೀಮ್ ಆಗಿರುತ್ತೆ. ನ್ಯಾಷನಲ್ ಆ್ಯಂಟಿ ಟೆರರಿಸಮ್ ಡೇ ಅಥವಾ ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ. ಸೊ ಇದನ್ನು ಮೇ 21ನೇ ತಾರೀಕು ನಮ್ಮ ಭಾರತ ದೇಶದಲ್ಲಿ ಆಚರಣೆ ಮಾಡ್ತಾರೆ. ಸೊ ಈ ಒಂದು ದಿನದ ಮಹತ್ವವೇನು ಅಂದರೆ ಇಟ್ ಇಸ್ ದಿ ಡೆತ್ ಆನಿವರ್ಸರಿ ಆಫ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ರಾಜೀವ್ ಗಾಂಧಿ ವಾಸ್ ಅಸಾಸಿನೇಟೆಡ್ ಆನ್ ದಿಸ್ ಪರ್ಟಿಕ್ಯುಲರ್ ಡೇ ಇನ್ 1991. 1991ರಲ್ಲಿ ರಾಜೀವ್ ಗಾಂಧಿ ಅವರು ಹುತಾತ್ಮರಾಗಿರ್ತಕ್ಕಂಥ ಅಥವಾ ಅವರನ್ನು ಭಯೋತ್ಪಾದನೆಯ ಕಾರಣದಿಂದ ಹತ್ಯೆಗೀಡಾಗಿರ್ತಕ್ಕಂಥ ಒಂದು ದಿನವನ್ನು ಸೊ ನಾವಿಲ್ಲಿ ಆಚರಣೆ ಮಾಡ್ತಕ್ಕಂಥ ನಾವು ನೋಡಬಹುದಾಗಿರುತ್ತೆ. ಸೊ ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇ ಅಥವಾ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ. ಸೊ ಈ ಒಂದು ದಿನವನ್ನು ಮೇ 18ನೇ ತಾರೀಕು ಆಚರಣೆ ಮಾಡ್ತಾರೆ. ಸೊ ಈ ವರ್ಷದ ಥೀಮ್ ಏನು ಅಂದರೆ ಮ್ಯೂಸಿಯಮ್ಸ್ ಫಾರ್ ಎಜುಕೇಷನ್ ಅಂಡ್ ರಿಸರ್ಚ್, ಅಂದರೆ ಶಿಕ್ಷಣ ಮತ್ತು ಸಂಶೋಧನೆಗಾಗಿ ವಸ್ತು ಸಂಗ್ರಹಾಲಯಗಳು ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ನ್ಯಾಷನಲ್ ಎಂಡೇಂಜರ್ಡ್ ಸ್ಪೀಶೀಸ್ ಡೇ ಅಥವಾ ರಾಷ್ಟ್ರೀಯ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಭೇದಗಳ ದಿನ. ಸೊ ಈ ಒಂದು ದಿನವನ್ನು 3rd ಫ್ರೈಡೇ ಆಫ್ ಮೇ ತಿಂಗಳಲ್ಲಿ ಬರ್ತಕ್ಕಂಥ 3ನೇ ಶುಕ್ರವಾರದಂದು ಆಚರಣೆ ಮಾಡ್ತಾರೆ. ಈ ವರ್ಷ ಇದು ಮೇ 17ನೇ ತಾರೀಕು ಆಚರಣೆ ಆಗಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನು ಅಂದರೆ ಸೆಲೆಬ್ರೇಟ್ ಸೇವಿಂಗ್ ಸ್ಪೀಶೀಸ್, ಅಂದರೆ ಪ್ರಭೇದಗಳ ರಕ್ಷಣೆಯನ್ನು ಆಚರಿಸಿ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ವರ್ಲ್ಡ್ ಟೆಲಿಕಮ್ಯುನಿಕೇಷನ್ ಅಂಡ್ ಇನ್ಫಾರ್ಮೇಷನ್ ಸೊಸೈಟಿ ಡೇ, ವಿಶ್ವ ದೂರಸಂಪರ್ಕ ಮತ್ತು ಮಾಹಿತಿ ಸೊಸೈಟಿ ದಿನ 2024. ಸೊ ಈ ಒಂದು ದಿನವನ್ನು ಮೇ 17ನೇ ತಾರೀಕು ಆಚರಣೆ ಮಾಡ್ತೇವೆ. ಸೊ ಈ ವರ್ಷದ ಥೀಮ್ ಡಿಜಿಟಲ್ ಇನೋವೇಷನ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್, ಅಂದರೆ ಸುಸ್ಥಿರ ಅಭಿವೃದ್ಧಿಗಾಗಿ ಡಿಜಿಟಲ್ ಇನೋವೇಷನ್ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಏನು ಅಂದರೆ ಈ ಒಂದು ದಿನಾಂಕದ ಸಿಗ್ನಿಫಿಕೆನ್ಸ್ ಏನು ಅಂದರೆ ಸೊ ಇದು ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ ಏನಿರುತ್ತೆ ಸೊ ಇದನ್ನು ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥ ಒಂದು ದಿನಾಂಕವನ್ನು ನಾವು ಆಚರಣೆ ಮಾಡ್ತೇವೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 697. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯರ್ ಆ್ಯಂಡ್ ಗಿವ್ ಅಸ್ ದಿ ಆನ್ಸರ್ಸ್. ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಆ್ಯಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.